ರೆಸಿಡೆನ್ಸಿ ಶಿಕ್ಷಣ ಮಹಾವಿದ್ಯಾಲಯ ವಿಜಯಪುರ ಹಾಗೂ ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಅವರ ಸಹಯೋಗದಲ್ಲಿ ನಡೆಯುತ್ತಿರುವ 5 ದಿನದ ಟಿಇಟಿ ಕಾರ್ಯಾಗಾರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ವಿಷಯ ಇತಿಹಾಸ. ಇತಿಹಾಸ ವಿಷಯವನ್ನು ಬೋಧನೆ ಮಾಡುತ್ತಿರುವ ನಮ್ಮ ವಿಷಯ ತಜ್ಞರು ಶ್ರೀ ಸೋಮು ದುಂಡಿಗೇರಿ ಸರ್ ಅವರು. ಸರ್ ಅವರು ನಮ್ಮ ಜೊತೆ ಈಗ ಬೆಂಗಳೂರಿನಿಂದ ನೇರ ಪ್ರಸಾರದಲ್ಲಿ ಇದ್ದಾರೆ. ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ, ಸುಸ್ವಾಗತ. ಹಾಯ್, ಹಲೋ, ನಮಸ್ತೆ. ನಾನು ಸೋಮು ಎಸ್ ದುಂಡಿಗೇರಿ ಅಂತ ಹೇಳಿ, ಲೇಖಕರು ಸಮಗ್ರ ಸ್ಪರ್ಧಾ ಇತಿಹಾಸ. ಈ ನನ್ನ ಇತಿಹಾಸ ಪುಸ್ತಕವನ್ನು 2015ನೇ ಸಾಲಿನಲ್ಲಿ ನಾನು ಬಿಡುಗಡೆ ಮಾಡಿದ್ದು. 2015ನೇ ಸಾಲಿನಿಂದ ಇಲ್ಲಿಯವರೆಗೆ ಸುಮಾರು 50,000 ಕಾಪಿ ನಿಮ್ಮ ಅಥವಾ ಸ್ಪರ್ಧಾರ್ಥಿಗಳ ಕೈ ಸೇರಿವೆ ಎಂದು ಹೇಳಲು ಇಚ್ಛೆ ಪಡುತ್ತೇನೆ. ಇವತ್ತಿನ ಅವಧಿಯಲ್ಲಿ ನಾನು ನಿಮ್ಮ ಜೊತೆ B.Ed TET ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪೇಪರ್ 2 ಅಂದಾಗ ಪತ್ರಿಕೆ 2 ಅದರಲ್ಲಿ ಬರ್ತಕ್ಕಂಥ ಸಾಮಾಜಿಕ ಅಧ್ಯಯನ ಅಂದಾಗ ಸೋಷಿಯಲ್ ಸ್ಟಡಿ ಎನ್ನು ಕುರಿತು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸುಮಾರು 1 ಗಂಟೆಗಳ ಕಾಲ ನಿಮ್ಮ ಜೊತೆ ಸಂಕ್ಷಿಪ್ತವಾಗಿ ಹಿಂದೆ ಕೇಳಿದಂತ ಪ್ರಶ್ನೆಗಳನ್ನು ಆಧಾರವಾಗಿಟ್ಟುಕೊಂಡು ಮುಂದೆ ಕೇಳುವ ಪ್ರಶ್ನೆಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಜೊತೆ ಈ ವಿಷಯವನ್ನು ಹಂಚಿಕೆ ಮಾಡಿಕೊಳ್ಳಲಿದ್ದೇನೆ. ಸ್ನೇಹಿತರೆ, ಟಿಇಟಿ ಯಲ್ಲಿ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಈ ನಿಗದಿಪಡಿಸಲಾದಂತ 150 ಅಂಕಗಳಲ್ಲಿ ಎಲ್ಲ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಡಿವೈಡೆಡ್ ಮಾಡಲಿಕ್ಕಾಗಿ 30 + 30 + 30 + 60 ಹೀಗೆ 4 ವಿಭಾಗಗಳನ್ನಾಗಿ ನೀವು ಪಠ್ಯಕ್ರಮವನ್ನು ನೋಡಿದ್ದೀರಿ ಅಂತ ಹೇಳಿ ಭಾವಿಸಿದ್ದೇನೆ. ಒಟ್ಟು 150 ಅಂಕಗಳಲ್ಲಿ ನೆಗೆಟಿವ್ ಅಂಕಗಳನ್ನು ಕಡಿತಗೊಳಿಸಲಾಗುವುದಿಲ್ಲ. ಅಂದಾಗ ನಕಾರಾತ್ಮಕವಾದಂತ ಅಂಕಗಳನ್ನು ಇಲ್ಲಿ ಕಡಿತಗೊಳಿಸಲಾಗುವುದಿಲ್ಲ. ವಿಶೇಷತೆ ಎಂದರೆ ಈ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಕಾರಾತ್ಮಕ ಅಂಕಗಳನ್ನು ಕಡಿತಗೊಳಿಸಲಾಗದೇ ಇರ್ತಕ್ಕಂಥ ಪಠ್ಯಕ್ರಮ ತಂದಾಗ ಟೀಚರ್ ಎಲಿಜಿಬಲ್ ಟೆಸ್ಟ್. ಹೀಗಾಗಿ ಬಹಳಷ್ಟು ಇಲ್ಲಿ ಸರಳತೆಯಿಂದ ಇರ್ತದೆ ಅಂತ ಹೇಳಲು ಇಷ್ಟಪಡುತ್ತೇನೆ. ಏಕೆಂದಾಗ ನೀವು ಜನರಲ್ ಅಭ್ಯರ್ಥಿಯಾಗಿದ್ದರೆ ಸುಮಾರು ಎಷ್ಟು ಅಂಕಗಳನ್ನು ಪಡೆದುಕೊಳ್ಳಬೇಕಾಗುತ್ತದೆ? 90 ಅಂಕಗಳು. ಎಷ್ಟಕ್ಕೆ? 150 ಅಂಕಕ್ಕೆ. SC ST ಅಭ್ಯರ್ಥಿಗಳು 82 ಅಂಕಗಳನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಅಂದಾಗ ಇಲ್ಲಿ 150ಕ್ಕೆ 60%, ಇಲ್ಲಿ 55% ಅಂಕಗಳನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಅಂದಾಗ ಶಿಕ್ಷಕರಾಗಲು ಅರ್ಹತೆ ಆಗಲು ಇದು ಕ್ವಾಲಿಫೈಡಿಂಗ್ ಟೆಸ್ಟ್ ಅಂತ ಕರೆಯಲಾಗ್ತದೆ. ನಾನು ನಿಮ್ಮ ಜೊತೆ ಇವತ್ತಿನ ಅವಧಿಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅಂದಾಗ ಇತಿಹಾಸ ಎಂಬುದು ಬಹಳ ವಿಶಾಲವಾದಂತ ಪಠ್ಯಕ್ರಮ. ಅದಕ್ಕಾಗಿ ಇದನ್ನು ಎಲ್ಲಾ ಸಮಾಜ ವಿಜ್ಞಾನಗಳ ತಾಯಿ, ಮದರ್ ಆಫ್ ಆಲ್ ಸೋಷಿಯಲ್ ಸೈನ್ಸ್ ಅಂತ ಹೇಳಿ ಕರೆಯಲಾಗ್ತಿದೆ. ನಾನು ಇಲ್ಲಿ ನಿಮಗೆ ಪ್ರಾಚೀನ ಭಾರತ ಇತಿಹಾಸ, ಮಧ್ಯಕಾಲದ ಭಾರತ ಇತಿಹಾಸ, ಆಧುನಿಕ ಭಾರತ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ನಾನು 2017, 18 ಮತ್ತು 19ರ ಪ್ರಶ್ನೆ ಪತ್ರಿಕೆಯನ್ನು ಗಮನ ಹರಿಸಲಕ್ಕಾಗಿ ಪ್ರಪಂಚದ ಇತಿಹಾಸದ ಬಗ್ಗೆ ಪ್ರಶ್ನೆಯನ್ನು ಕೇಳಿದಂತ ಉದಾಹರಣೆಗಳು ಕಡಿಮೆ. ಬಟ್ ನೀವು B.Ed ಅಪಾಯಿಂಟದಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಸಿಲೆಬಸ್ ದಲ್ಲಿ ಆತ ಪ್ರಪಂಚದ ಇತಿಹಾಸದ ಬಗ್ಗೆ ಇಟ್ಟಿದ್ದಾರೆ. ಅದು ಟೀಚರ್ ಎಲಿಜಿಬಲ್ ಟೆಸ್ಟಿನ ನಾನು ಪಠ್ಯಕ್ರಮವನ್ನು ಗಮನ ಹರಿಸಲಕ್ಕಾಗಿ ಪ್ರಪಂಚದ ಇತಿಹಾಸ ನನಗೆ ಗಮನದಲ್ಲಿ ಬಂದಿದೆ. ಇತಿಹಾಸವನ್ನು ಎಷ್ಟು ಓದಿದರೂ ಮುಗಿಯುವುದಿಲ್ಲ. ಎಷ್ಟು ಓದಿನಿ ಅನ್ನುವುದಕ್ಕಿಂತ ಏನು ಓದುವುದು ಎಂಬುದು ಬಹಳಷ್ಟು ಮುಖ್ಯವಾಗಿರುತ್ತದೆ. ಸ್ನೇಹಿತರೆ, ನಾನು ಇವತ್ತಿನ ಅವಧಿಯಲ್ಲಿ ನಿಮ್ಮ ಜೊತೆ
ವಿಶೇಷತೆಯಾಗಿ ಇತಿಹಾಸವನ್ನು ಈ ರೀತಿಯೂ ಸಹಿತ ಓದಬಹುದಾ ಎಂಬುದರ ಬಗ್ಗೆ ತಿಳಿಸಲು ಇಷ್ಟಪಡುತ್ತೇನೆ. ಈ ನನ್ನ 1 ಗಂಟೆಯ ಅವಧಿಯಲ್ಲಿ ನಿಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಓನ್ಲಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲವಾಗುತ್ತೈತಿ ಎಂಬ ಉದ್ದೇಶ ಇಟ್ಟುಕೊಂಡು ಮಾತನಾಡುತ್ತೇನೆ. ಸ್ನೇಹಿತರೆ, ಇತಿಹಾಸದಲ್ಲಿ ನಾವು ಕದನಗಳ ಬಗ್ಗೆ ಗಮನ ಹರಿಸಲಕ್ಕಾಗಿ ಪ್ರಾಚೀನ ಭಾರತದಲ್ಲಿದ್ದಂತ ಕದನಗಳು ಯಾವುವು ಅಂತ ಹೇಳಿ ಸ್ವಲ್ಪ ನೋಡ್ಲಕ್ಕಾಗಿ ನಾವು ಕದನಗಳನ್ನೇ ಒಂದು ಪಾಠನಾಗಿ ಇಟ್ಕೊಂಡು ಅಧ್ಯಯನ ಮಾಡ್ಕೊಂತ ಬರ್ದಂತ ಇದರಲ್ಲಿ ಒಂದು ಪ್ರಶ್ನೆಯನ್ನು ಕೇಳುವಂತ ಸಾಧ್ಯತೆ ಇದೆ. ಬಟ್ ಸಂಕ್ಷಿಪ್ತವಾಗಿ ಎಲ್ಲಾನು ಡಿಟೇಲ್ ಆಗಿ ಅಧ್ಯಯನ ಮಾಡೋದು ಬಹಳಷ್ಟು ಕಷ್ಟ 1 ಗಂಟೆಯ ಅವಧಿಯಲ್ಲಿ. ಈ ಪ್ರಾಚೀನ ಹಿಡಿದು ಇಲ್ಲಿಯ ತನಕ ಅಂದಾಗ ಆಧುನಿಕ ತನಕ ಕಥೆಗಳ ಬಗ್ಗೆ ಗಮನ ಹರಿಸೋಣ. ಅಷ್ಟೇ ಅಲ್ಲದೆ ಅದರ ಸುತ್ತಮುತ್ತಲಿನ ಎಂಗಲನ್ನು ನಾವು ಕುರಿತು ಅಧ್ಯಯನ ಮಾಡ್ಕೊಂತ ಹೋಗೋಣ ಅಂತ ತಿಳಿಸುತ್ತೇನೆ. ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನಾವು ಸಿಂಧೂ ಬಯಲಿನ ನಾಗರಿಕತೆ, ವೇದಗಳ ಕಾಲದ ನಾಗರಿಕತೆ, ಅಲ್ಲಿ ಪೂರ್ವ ವೇದ ಕಾಲ, ಉತ್ತರ ವೇದ ಕಾಲ ಮತ್ತು ವೈದಿಕ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡ್ತೇವೆ. ಅದಾದ ನಂತರ ಹೊಸ ಮತಗಳ ಉದಯದಲ್ಲಿ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಬಗ್ಗೆ ಅಧ್ಯಯನ ಮಾಡ್ತೇವೆ. ಅದಾದ ನಂತರ ಮಹಾಜನಪದಗಳು ಅಂತ ಹೇಳ್ಬೇಕು, 14 ಮಹಾಜನಪದಗಳು, ಅವುಗಳ ರಾಜಧಾನಿಗಳ ಬಗ್ಗೆ ನೋಡ್ತೇವೆ. ಅದರಲ್ಲಿ ಮಗಧ ಸಾಮ್ರಾಜ್ಯ ಅಂತೇಳಿ ಅಧ್ಯಯನ ಮಾಡ್ತೇವೆ. ಅದರಲ್ಲಿ ಚಿಕ್ಕ ಪುಟ್ಟ ಮನೆತನಗಳು, ಹರಿಯಂಕ ಸಂತತಿ, ನಾಗ ಸಂತತಿ, ನಂದ ಸಂತತಿಯ ಬಗ್ಗೆ ಅಧ್ಯಯನ ಮಾಡ್ತೇವೆ. ಅದಾದ ನಂತರ ಪ್ರಾಚೀನ ಕಾಲದಲ್ಲಿ ಭಾರತದ ಮೇಲೆ ವಿದೇಶಿಗರು ದಾಳಿ ಮಾಡ್ತಾರೆ, ಪರ್ಸಿಯನ್ನರು ಮತ್ತು ಗ್ರೀಕರು. ಅದಾದ ನಂತರ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನೋಡ್ತೀವಿ, ಭಾರತದ ಐತಿಹಾಸಿಕವಾದಂತಹ ಸಾಮ್ರಾಜ್ಯ. ಇಲ್ಲಿ ನೋಡಿ, ಒಂದು ಸಿಂಧೂ ಬಯಲು ನಾಗರಿಕತೆಯ ಬಗ್ಗೆ ಕ್ವಶನ್ ಕೇಳುವಂತ ಸಾಧ್ಯತೆ. ಅದಾದ ನಂತರ ಹೊಸ ಮತಗಳ ಉದಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಬಹುದು, ಮೌರ್ಯ ಸಾಮ್ರಾಜ್ಯ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಬಹುದು. ಅದಾದ ನಂತರ ಮತ್ತೆ ಚಿಕ್ಕ ಪುಟ್ಟ ಮನೆತನಗಳು, ಮೌರ್ಯ ಸಾಮ್ರಾಜ್ಯದಲ್ಲಿ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕನ ಶಾಸನಗಳು ಮತ್ತು ಆಡಳಿತದ ಬಗ್ಗೆ ನೋಡ್ತೇವೆ. ಅದಾದ ನಂತರ ಮತ್ತೆ ಚಿಕ್ಕ ಪುಟ್ಟ ಮನೆತನಗಳು ಆಳ್ವಿಕೆ ಮಾಡ್ತಾರೆ. ಸುಂಗ ಸಂತತಿ, ಕನ್ವ ಸಂತತಿ, ಬ್ಯಾಕ್ಟೀರಿಯನ್ ಗ್ರೀಕರು, ಶಕರು, ಪಾರ್ಥಿಯನ್ನರು, ಕುಶಾನರು, ಹೀಗೆ ಮತ್ತೆ ಚಿಕ್ಕ ಪುಟ್ಟ ಮನೆತನಗಳು. ಕುಶಾನರಲ್ಲಿ ಒಂದು ಕ್ವಶನ್ ಕೇಳುವಂತ ಸಾಧ್ಯತೆ. ಅದಾದ ನಂತರ ಗುಪ್ತ ಸಾಮ್ರಾಜ್ಯ ಅಂತ ಹೇಳಿ ಕರೆಯಲಾಗ್ತೈತಿ. ಗುಪ್ತರ ನಂತರ ವರ್ಧನ ಸಂತತಿ. ಅದೇ ಅವಧಿ ದಕ್ಷಿಣ ಭಾರತದಲ್ಲಿ ಶಾತವಾಹನ, ಪಲ್ಲವಾಸ್ ಮತ್ತು ಚೋಳ, ಸಂಗಮ್ ಏಜ್. ಇದು ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ. ಹೀಗೆ ಮಿಡವಲ್ ಸಂಬಂಧಪಟ್ಟಂತೆ, ಮಾಡರ್ನ್ ಸಂಬಂಧಪಟ್ಟಂತೆ, ಕರ್ನಾಟಕ ಸಂಬಂಧಪಟ್ಟಂತೆನೂ ಸಹಿತ ವಿಶಾಲವಾದಂತ ಪಠ್ಯಕ್ರಮ ಇದರದಾಗಿರ್ತದೆ. ಪ್ರಾಚೀನ ಭಾರತೀಯಾಸದಲ್ಲಿ, ಮಧ್ಯಕಾಲದ ಭಾರತೀಯಾಸದಲ್ಲಿ, ಆಧುನಿಕ ಭಾರತೀಯಾಸದಲ್ಲಿ ನಡೆದಂತ ಕದನಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅಂತ ಹೇಳಿ. ಪ್ರಾಚೀನ ಭಾರತೀಯಾಸದಲ್ಲಿ ಕದನಗಳು ತಂದಾಗ ಒಂದು ಹೆಡಸ್ಪಸ್ ಕದನ ಅಂತೇಳಿ ಕೇಳ್ತೀವಿ. ಹೆಡಸ್ಪಸ್ ಕದನ ಸ್ನೇಹಿತರೆ, ಈ ಹೆಡಸ್ಪಸ್ ಕದನ ನಡೆದು ಕ್ರಿಸ್ತಪೂರ್ವ 326ರಲ್ಲಿ ನಡೆಯುತ್ತದೆ ಸ್ನೇಹಿತರೆ. ಕ್ರಿಸ್ತಪೂರ್ವ 326ರಲ್ಲಿ ಹೆಡಸ್ಪಸ್ ಕದನ. ಈ ಹೆಡಸ್ಪಸ್ ಕದನ ನಡೆದದ್ದು ಯಾವ್ಯಾವ ಮಧ್ಯೆ ತಂದಾಗ ಅಲೆಕ್ಸಾಂಡರ್ ಮತ್ತು ಪೌರನ ಮಧ್ಯೆ ನಡೀತಿತ್ತು. ಅಲೆಕ್ಸಾಂಡರ್ ಮತ್ತು ಪೌರವ. ನೋಡಿ, ಪೌರವ ಅಂದರು ಒಂದೇ, ಪೌರರಸ ಅಂದರ್ಸೋದಕ್ಕೆ ಬಂದೆ. ಪೌರವ ಮತ್ತು ಪೌರರಸ ನೋಡಿ, ಸ್ವಲ್ಪ ನಾವು ಹಿನ್ನೆಲೆ ಗಮನ ಹರಿಸಲಕ್ಕಾಗಿ ಅಲೆಕ್ಸಾಂಡರ್ನ ಮೂಲ ದೇಶ ಗ್ರೀಕ್. ಆತನ ತಂದೆ 2ನೇ ಫಿಲಿಪ್ಸ್, ತಾಯಿ ಒಲಂಪಿಯಾ. ಆತನ ಮೂಲ ಪ್ರಾಂತ್ಯ ಮೆಸಿಡೋನಿಯಾ. ನೋಡಿ, ದೇಶ ತಂದಾಗ ಗ್ರೀಕ್ ದೇಶ, ಅಲ್ಲಿನ ಪ್ರಾಂತ ಮೆಸಿಡೋನಿಯಾ. ಅದಕ್ಕಂದಲ್ಲಿ ಇವತ್ತು ಮೆಸಿಡೋನಿಯನ್ ಗ್ರೀಕರು ಅಂತೇಳಿ ಸಹಿತ ಕರೆಯಲಾಗ್ತದೆ ಒಂದೊಂದು ಕಡೆ. ಆತನ ಗುರುಗಳು ಅರಿಸ್ಟಾಟಲ್. ನೋಡಿ, ಅಲೆಕ್ಸಾಂಡರ್ ನ ಗುರು ಅರಿಸ್ಟಾಟಲ್, ಅರಿಸ್ಟಾಟಲ್ ನ ಗುರು ಪ್ಲೇಟೋ, ಪ್ಲೇಟೋ ನ ಗುರು ಸಾಕ್ರಟಿಸ್. ಅರಿಸ್ಟಾಟಲ್ 2 ಸಮಾಜ ವಿಜ್ಞಾನಗಳ ಪಿತಾಮಹ. ಒಂದು ರಾಜ್ಯಶಾಸ್ತ್ರ, ಇನ್ನೊಂದು ಜೀವಶಾಸ್ತ್ರ. ಫಾದರ್ ಆಫ್ ಬಯಾಲಜಿ ಅಂಡ್ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್.
ಆಮೇಲೆ ಅಲೆಕ್ಸಾಂಡರ್ನಿಗೆ ಪ್ರೀತಿಯವಾದಂತ ಎರಡು ವಸ್ತುಗಳು, ಒಂದು ಖಡ್ಗ, ಇನ್ನೊಂದು ಹೋಮರ್ನ ಇಲಿಯಡ್ ಕಾವ್ಯ. ಹೋಮರ್ನ ಇಲಿಯಡ್ ಕಾವ್ಯ. ಇಲಿಯಡ್ ಅಂದಾಗ ಹೋಮರ್ ಎಂಬ ವ್ಯಕ್ತಿ ಗ್ರೀಕ್ ದೇಶದ ಅಂಧ ಕವಿ. ಈ ಗ್ರೀಕ್ ದೇಶದ ಅಂಧ ಕವಿ ಎರಡು ಮಹಾನ್ ಕಾವ್ಯಗಳನ್ನ ರಚನೆ ಮಾಡಿದ್ದಾನೆ, ಇಲಿಯಡ್ ಮತ್ತು ಒಡಿಸ್. ಅದರಲ್ಲಿ ಈತನ ಪ್ರೀತಿಯ ವಸ್ತುಗಳು, ಇದರಲ್ಲಿ ಒಂದು ಪ್ರೀತಿಯ ವಸ್ತು ಇಲಿಯಡ್ ಮಹಾಕಾವ್ಯ ಆತನದ್ದು. ಈತ ಭಾರತದ ವಾಯುವ್ಯಕ್ಕಿರ್ತಕ್ಕಂಥ ಖೈಬರ್ ಕಣಿವೆಯ ಮುಖಾಂತರ ದಾಳಿ ಮಾಡ್ತಾನೆ ಸ್ನೇಹಿತರೆ. ಖೈಬರ್ ಪಾಸ್ ಅಂತೇಳಿ ಕೇಳ್ತೇವೆ. ಖೈಬರ್ ಪಾಸ್ ಅಥವಾ ಖೈಬರ್ ಕಣಿವೆ ಮುಖಾಂತರ ದಾಳಿ ಮಾಡ್ತಾನೆ. ನೋಡಿ, ಅಲೆಕ್ಸಾಂಡರ್ನು ಭಾರತದ ಮೇಲೆ ದಂಡೆತ್ತಿ ಬಂದದ್ದು ಯಾವ ಕಣಿವೆ ಮಾರ್ಗದ ಮುಖಾಂತರ? ಖೈಬರ್ ಕಣಿವೆ. ಅಲೆಕ್ಸಾಂಡರ್ ದಾಳಿ ಮಾಡಿದಂತ ಖೈಬರ್ ಕಣಿವೆ ಈ ಕೆಳಗಿನ ಯಾವ ಭಾಗದಲ್ಲಿದೆ? ಭಾರತದ ವಾಯುವ್ಯ ಭಾಗದಲ್ಲಿದೆ. ಈ ಖೈಬರ್ ಕಣಿವೆ ಮುಖಾಂತರ ದಾಳಿ ಮಾಡಿದಾಗ ಈತನಿಗೆ ಸ್ವಾಗತ ಕೋರಿದಂತ ವ್ಯಕ್ತಿ ತಕ್ಷಶಿಲೆಯ ಅಂಬಿ. ನೋಡಿ, ತಕ್ಷಶಿಲೆಯನ್ನು ಆಳ್ವಿಕೆ ಮಾಡತಕ್ಕಂತ ಅಂಬಿ ಎಂಬ ವ್ಯಕ್ತಿ ಅಲೆಕ್ಸಾಂಡರ್ನಿಗೆ ಸ್ವಾಗತ ಕೋರಿದಂತ ವ್ಯಕ್ತಿ. ಈ ಅಲೆಕ್ಸಾಂಡರ್ನಿಗೆ ಸ್ವಾಗತ ಕೋರಿದಂತ ತಕ್ಷಶಿಲೆ ಅಂಬಿಯನ್ನು ಭಾರತದ ಮೊದಲ ದೇಶದ್ರೋಹಿ ವ್ಯಕ್ತಿ ಎಂದು ಕರೆಯಲಾಗುತ್ತದೆ. ಯಾರನ್ನು? ಅಂಬಿಯನ್ನು. ಈ ಅಂಬಿ ಎಂಬ ವ್ಯಕ್ತಿ ಅಲೆಕ್ಸಾಂಡರ್ನಿಗೆ ಸ್ವಾಗತ ಕೋರುವ ಸಲುವಾಗಿ ಒಂದು ಉದ್ದೇಶವನ್ನು ಹೊಂದಿರ್ತಾರೆ. ಏನು ಉದ್ದೇಶ ತಂದಾಗ, ಈತನ ಈ ಅಂಬಿಯ ಅಪೋಸಿಟ್ ಬಣ ಯಾರಿಗಿರ್ತಾನೆ ಅಂತಂದ್ರೆ ಕೌರವ ಅಥವಾ ಪೌರಸ. ಆತನನ್ನು ಸೋಲಿಸುವ ಸಲುವಾಗಿ ಈ ಅಂಬಿ ಎಂಬ ವ್ಯಕ್ತಿ ಅಲೆಕ್ಸಾಂಡರ್ನಿಗೆ ಸ್ವಾಗತ ಕೋರಿದಾಗ, ಆಗ ಅಲೆಕ್ಸಾಂಡರ್ ಮತ್ತು ಪೌರನ ಮಧ್ಯೆ ಎಡಸ್ಪಸ್ ಕದ ನಡೀತೈತಿ. ಕ್ರಿಸ್ತಪೂರ್ವ 326. ಇದು ಝೆಲಂ ನದಿಯ ದಡದ ಮೇಲೆ ನಡೆಯುತ್ತದೆ. ನೋಡಿ, ಅದಕ್ಕಾಗಿ ಇದನ್ನು ಝೆಲಂ ಕಾಳಗ ಎಂದು ಕರೆಯಲಾಗುತ್ತದೆ. ಜಲಂ ಕಾಳಗ ಎಂದು ಸಹಿತ ಕರೆಯಲಾಗುತ್ತದೆ. ಈ ಅಲೆಕ್ಸಾಂಡರ್ ಮತ್ತು ಪೌರನ ಮಧ್ಯೆ ಝೆಲಂ ನದಿಯ ದಡದ ಮೇಲೆ ನಡೆದಂತ ಕದನದಲ್ಲಿ ಕೌರವ ಸೋತು ಶರಣಾಗಿ ಬಿಡ್ತಾನೆ. ಆತ ಸೋತು ಶರಣಾದರೂ ಆತನ ಸಾಹಸವನ್ನು ಮೆಚ್ಚಿದಂತ ಅಲೆಕ್ಸಾಂಡರ್ ಗೆದ್ದ ಪ್ರದೇಶಗಳೆಲ್ಲ ಆತನಿಗೆ ಬಿಟ್ಟು ಕೊಡ್ತಾನೆ. ಪೌರನಿಗೆ ಗೆದ್ದ ಪ್ರದೇಶಗಳೆಲ್ಲ ಆತನಿಗೆ ಬಿಟ್ಟು ಕೊಟ್ಟು ತನ್ನ ತಾಯ್ನಾಡಿಗೆ ಹೋಗ್ತಾ ಇರ್ತಾನೆ. ತನ್ನ ತಾಯ್ನಾಡಿಗೆ ಹೋಗುವ ಸಂದರ್ಭದಲ್ಲಿ ಬೆಬಿಲೋನಿಯಾ ಎಂಬಲ್ಲಿ ಅಲೆಕ್ಸಾಂಡರ್ ಅತಿ ಅನಾರೋಗ್ಯದಿಂದ ಬಳಲುತ್ತಾನೆ. ಬೆಬಿಲೋನಿಯಾ ಪ್ರೆಸೆಂಟ್ ಪ್ಲೇಸ್, ಇಟ್ ಈಸ್ ಇನ್ ಇರಾನ್. ಇದು ಇರಾನಿನ ಭಾಗ. ತನ್ನ ತಾಯ್ನಾಡಿಗೆ ಹೋಗುವ ಸಂದರ್ಭದಲ್ಲಿ ಮಧ್ಯ ಮಾರ್ಗದಲ್ಲಿ ಈ ಕೆಳಗಿನ ಯಾವ ಜಾಗದಲ್ಲಿ ಈತ ಅತಿ ಅನಾರೋಗ್ಯದಿಂದ ಬಳಲಿದ? ಬೆಬಿಲೋನಿಯಾ. ಹಾಗಾಗಿ ಬೆಬಿಲೋನಿಯಾದಲ್ಲಿ ಯಾವ ರೋಗದಿಂದ ಬಳಲಿದನು ಅಂತ ಹೇಳ್ತೀವಲ್ಲಕ್ಕಾಗಿ ಗ್ಯಾಂಗ್ರೀನ್ ರೋಗಕ್ಕಾಗಿ ಬಳಲಿದ ಅಂತ ಒಂದು ಇತಿಹಾಸದ ಪ್ರಕಾರ ಗೊತ್ತಾಗುತ್ತದೆ. ಗ್ಯಾಂಗ್ರೀನ್ ರೋಗ ಸಕ್ಕರೆ ಕಾಯಿಲೆ, ಚರ್ಮದ ಕಾಯಿಲೆಯಿಂದ ಬಳಲಿದ ಅಂದಾಗ ಒಂದು ಇತಿಹಾಸ ಪ್ರಕಾರ ಭಾರತದ ಕೌರವನು ಸೈನಿಕರು ಬಿಟ್ಟ ಬಾಣ ಎದೆಗೆ ನಟ್ಟು ಗ್ಯಾಂಗ್ರೀನಕ್ಕೆ ತುತ್ತಾಗಿ ಬಳಲಿದ ಅಲೆಕ್ಸಾಂಡರ್. ಹೀಗೆ ಸ್ನೇಹಿತರೆ, ಬಳಲಿದಂತ ಅಲೆಕ್ಸಾಂಡರ್ ತನ್ನ ಸಾವಿನ ಕೊನೆಯ ದಿನಗಳಲ್ಲಿ ತನ್ನ ಸೇನಾಧಿಪತಿಗೆ ಕರೆದು 3 ಮಾತುಗಳನ್ನು ಹೇಳ್ತಾನೆ. ಏನಂತ 3 ಮಾತುಗಳನ್ನು ಹೇಳ್ತಾನೆ ಅಂತಂದಾಗ, ನನ್ನ ಸತ್ತ ನಂತರ ಪ್ರಪಂಚದ ಪ್ರಮುಖ ವೈದ್ಯರು ನನ್ನ ಹೆಣವನ್ನು ಸ್ಮಶಾನ ತನಕ ಹೊತ್ಕೊಂಡು ಹೋಗ್ಬೇಕಂತ ಹೇಳ್ತಾನೆ ಒಂದು ಮಾತು. 2ನೇ ಮಾತು, ನನಗೆದ್ದಂತ ಎಲ್ಲಾ ವಜ್ರ ವೈಢೂರ್ಯಗಳ ನೆಲಕ್ಕೆ ಚೆಲ್ಲಿ ಬಿಡ್ಬೇಕಂತ ಹೇಳ್ತಾನೆ. 3ನೇದ್ದು, ನನ್ನ ಹೂಳುವಂತ ಸಂದರ್ಭದಲ್ಲಿ 2 ಕೈಗಳನ್ನು ಮೇಲಕ್ಕೆತ್ತಿ ಹೂಳಬೇಕಂತ ಹೇಳ್ತಾನೆ. ಆ ಸೇನಾಧಿಪತಿಗೆ ವಿಚಿತ್ರವಾಗಿ ಬಿಡುತ್ತೆ. ಏಕೆ ಮಹಾಪ್ರಭುಗಳೇ, ಹೀಗೇಕೆ ನಡೆಯುತ್ತಿದ್ದೀರಿ ಅಂತ ಹೇಳಿ ಕೇಳಿದಾಗ ಆಗ ಅಲೆಕ್ಸಾಂಡರ್ ಹೇಳ್ತಾನೆ ಆ ಸೇನಾಧಿಪತಿಗೆ, ಮೊದಲನೇ ಮಾತು, ಒಬ್ಬ ಕಾಮನ್ ಪೀಪಲ್ ಇರ್ರಿ, ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ರಿ, ತನ್ನ ಜೀವಿತಾವಧಿ ಎಷ್ಟು ಇರ್ತೈತೆ ನೋಡು ಅಷ್ಟರ ತನಕ ಆತ ಬದುಕಬೇಕು. ಎಂತ ರೋಗ ಬಂದರೂ ಆತ ಸಾಯುವಂತ ಸ್ಥಿತಿಯಲ್ಲಿ ಇದ್ದರೂ ಯಾವ ವೈದ್ಯನಿಗೆ ಬದುಕಿಸಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ಆ ವೈದ್ಯವೇ ನನ್ನನ್ನು ಸ್ಮಶಾನ ತನಕ ಹೊತ್ಕೊಂಡು ಹೋಗ್ಬೇಕು. 2ನೇ ಮಾತು, ಹೌದು, ಎಲ್ಲ ನೆಲಕ್ಕೆ ಚೆಲ್ಲಿ ಬಿಡಿ ಅಂತ ಹೇಳಿದ್ರಲ್ಲ, ಏಕೆ?
ನೆಲದಿಂದ ಬಂದಂತ ಇವುಗಳು ಎಲ್ಲಿಗೆ ಹೋಗಬೇಕು? ನೆಲಕ್ಕೆ ಹೋಗಬೇಕು ವಜ್ರವೈಢೂರ್ಯಗಳು. ಹೌದು, ಎರಡು ಕೈಗಳನ್ನು ಮೇಲಕ್ಕೆತ್ತಿ ಹೂಗಳಿ ಅಂತ ಹೇಳಿದ್ರಲ್ಲ ಅಂತೇಳಿ ಕೇಳಿಲಕ್ಕಾಗಿ ಅಲೆಕ್ಸಾಂಡರ್ ಹೇಳ್ತಾನೆ, ಒಬ್ಬ ಶ್ರೀಮಂತ ವ್ಯಕ್ತಿ ಇರಲಿ, ಒಬ್ಬ ಬಡ ವ್ಯಕ್ತಿ ಇರಲಿ, ಸತ್ತದ ಅಂತರ ಬರೀ ಖಾಲಿ ಕೈ ಅಂತ ಹೇಳ್ತಾನೆ. ಆಯ್ತು ಮಹಾಪ್ರಭುಗಳು ನಡೆಸಿಕೊಡ್ತೀನಿ ಅಂತ ಹೇಳಿದಾಗ ಮುಂದೆ ಅಲೆಕ್ಸಾಂಡರ್ ತನ್ನ ಎಷ್ಟನೇ ವಯಸ್ಸಿನಲ್ಲಿ ಮರಣ ಹೊಂದಿದನ ಅಂತಂದಾಗ 33ನೇ ವಯಸ್ಸಿನಲ್ಲಿ ಮರಣ ಹೊಂತಾನೆ. ನೋಡಿ, ಕೇವಲ 33ನೇ ವಯಸ್ಸಿನಲ್ಲಿ ಇಡೀ ಅರ್ಧ ಪ್ರಪಂಚವನ್ನು ಗೆದ್ದಿದ್ದ ಅಲೆಕ್ಸಾಂಡರ್, ಈಗಲೂ ಪ್ರಪಂಚವನ್ನು ಆಳ್ವಿಕೆ ಮಾಡಿದ ಏಕೈಕ ವ್ಯಕ್ತಿ ಅಂದಾಗ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಹೇಳಿ ಕರೆಯಲಾಗ್ತದೆ. ಸ್ನೇಹಿತರೆ, ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಈ ಕದನದಲ್ಲಿ ಕೇಳುವಂತ ವಿಷಯವನ್ನು ಗಮನ ಹರಿಸಲಿಕ್ಕಾಗಿ ಅಥವಾ ಪಾಯಿಂಟ್ ಅನ್ನು ನೋಡ್ಲಿಕ್ಕಾಗಿ ಹೆಡಸ್ಪಸ್ ಕದನ ನಡೆದಂತ ವರ್ಷ, ಯಾರ್ಯಾರ ಮಧ್ಯೆ ಅಲೆಕ್ಸಾಂಡರ್ ಮತ್ತು ಪೌರನ ಮಧ್ಯೆ ನಡೀತೈತಿ, ಅಲೆಕ್ಸಾಂಡರ್ನಿಗೆ ಸ್ವಾಗತವಾಗಿರುವಂತ ವ್ಯಕ್ತಿ ತಕ್ಷಶಿಲೆ ಎಂಬಿ ಯಾವ ನದಿಯ ದಡದ ಮೇಲೆ ನಡೆಯಿತು? ಜಲಂ ನದಿಯ ದಡದ ಮೇಲೆ. ಆಮೇಲೆ ಯಾವ ವಯಸ್ಸಿನಲ್ಲಿ ಅಲೆಕ್ಸಾಂಡರ್ ಮರಣದಿಂದ ಬ್ಯಾಬಿಲೋನಿಯಾ, ಎಷ್ಟನೇ ವಯಸ್ಸಿನಲ್ಲಿ? 33ನೇ ವಯಸ್ಸಿನಲ್ಲಿ ಅಲೆಕ್ಸಾಂಡರ್ನ ಗುರುಗಳು ಅರಿಸ್ಟಾಟಲ್. ಹೀಗೆ ಹೆಡಸ್ಪಸ್ ಕದನ 326. ನೋಡಿ ಸ್ನೇಹಿತರೆ, ನೀವು ಓದುವಂತ ಸಂದರ್ಭದಲ್ಲಿ ಲಿಂಕ್ ಇಟ್ಕೊಂಡು ಓದ್ಕೊಂತ ಹೋಗುವುದು ಉತ್ತಮ ಅನಿಸುತ್ತೆ. ಅಂದಾಗ ಒಮ್ಮೆ ಏಕಕಾಲಕ್ಕೆ ಇದು ಬರಲು ಸಾಧ್ಯ ಇಲ್ಲ. ಬರ್ತಾ 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 ಲಿಂಕ್ ಸಿಸ್ಟಮ್ ಅಂತಂದ್ರೆ 326 ಅಂತ ಹೇಳಿ ಬಂತು ಅಂತ ಅನ್ಕೊಳ್ಳೋಣ. ಇದನ್ನ ನಾವು ಸಂವಿಧಾನಕ್ಕೂ ಕನ್ವರ್ಟ್ ಮಾಡ್ಕೋಬಹುದು. ಸಂವಿಧಾನಕ್ಕೂ ಹೇಗೆ ಅಂತಂದಾಗ ಸಂವಿಧಾನದ ವಿಧಿ 326 ಏನು ತಿಳಿಸುತ್ತದೆ? ಸಾರ್ವತ್ರಿಕ ಮತದಾನ. ಸಾರ್ವತ್ರಿಕ ಮತದಾನ ಅಂದ್ರೆ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಪ್ರಜೆಯು ಮತದಾನ ಹಾಕಬೇಕು. ಮೂಲತಃ ಮತದಾನದ ವಯಸ್ಸು 21 ಇತ್ತು. ಆಮೇಲೆ ಏನಂತಂದಾಗ 18ಕ್ಕೆ ಇಳಿಸಲಾಯಿತು 1989ದಲ್ಲಿ 61st ಅಮೆಂಡ್ಮೆಂಟ್ ಪ್ರಕಾರ. ಹೀಗಾಗಿ ಏನಂತಂದಾಗ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಪ್ರಜೆ ಮತ ಹಾಕಬೇಕು. ಹೀಗೆ ಡಿವೈಡೆಡ್ ಎಂಗಲ್ ಇಟ್ಕೊಂಡು ಓದ್ಕೊಂತ ಹೋದಾಗ, ಲಿಂಕ್ ಸಿಸ್ಟಮ್ ಇಟ್ಕೊಂಡು ಓದ್ಕೊಂತ ಹೋದಾಗ ಮಾತ್ರ ಸಾಧ್ಯವಾಗುತ್ತದೆ ಸ್ನೇಹಿತರೆ. ನಾವು ಈ ಇತಿಹಾಸದಲ್ಲಿ ನಡೀತಕ್ಕಂಥ ಎರಡನೇ ಕದನವನ್ನು ಗಮನ ಹರಿಸಲಕ್ಕಾಗಿ ಕಳಿಂಗ ಯುದ್ಧ ಅಂತ ಹೇಳಿ ಹೇಳ್ತೀವಿ. ಕಳಿಂಗ ಯುದ್ಧ ನೋಡಿ, ಒಂದು ಹೆಡಸ್ಪಸ್ ಕದನ ನೋಡಿದೇವಿ. ಇದಾದ ನಂತರ ನಾವು ಕಳಿಂಗ ಯುದ್ಧದ ಬಗ್ಗೆ ನೋಡೋಣ. ಕಳಿಂಗ ಯುದ್ಧ, ಕಳಿಂಗ ಕದನ ಕ್ರಿಸ್ತಪೂರ್ವ ಇದು ನಡೆದಿದ್ದು ಎಷ್ಟರಲ್ಲಿ ಅಂತಂದಾಗ 321ರಲ್ಲಿ. ಕ್ರಿಸ್ತಪೂರ್ವ ಇದು ನಡೆದಿದ್ದು ಕಳಿಂಗ ಯುದ್ಧ 261 261ರಲ್ಲಿ ನಡೀತೈತಿ ಕಳಿಂಗ ಯುದ್ಧ. ನೋಡಿ, ಕಳಿಂಗ ಯುದ್ಧ, ಕಳಿಂಗ ಕದನ ಅಂತ ಹೇಳ್ತೀವಿ. ಇದು ಅಶೋಕನ ಪ್ರಥಮ ಕದನ, ಅಶೋಕನ ಪ್ರಥಮ ಕದನ, ಆಮೇಲೆ ಏಕೈಕ ಕದನ ಮತ್ತು ಕೊನೆಯ ಕದನವಾಗಿದೆ. ಇದು ಇವನ ಪ್ರಥಮ, ಏಕೈಕ ಮತ್ತು ಕೊನೆಯ ಕದನ. ಕಳಿಂಗದ ಈಗಿನ ಹೆಸರೇ ಒಡಿಸ್ಸಾ. ಕಳಿಂಗದ ಈಗಿನ ಹೆಸರು ಒಡಿಸ್ಸಾ. ಆ ಅವಧಿಯಲ್ಲಿ ಕಳಿಂಗವನ್ನು ಆಳ್ವಿಕೆ ಮಾಡುತ್ತಿದ್ದಂತ ವ್ಯಕ್ತಿ ಶುದ್ಧ ಧರ್ಮ ಅಥವಾ ಕಾರ್ವಿಲ. ಶುದ್ಧ ಧರ್ಮ ಅಥವಾ ಕಾರ್ವಿಲ ಎಂಬ ವ್ಯಕ್ತಿ ಆಳ್ವಿಕೆ ಮಾಡ್ತಾ ಇರ್ತಾನೆ ಎಂದು ಹೇಳಲಾಗ್ತದೆ. ಇದು ಯಾವ ನದಿಯ ದಡದ ಮೇಲೆ ನಡೆದಿತ್ತು? ಕಳಿಂಗ ಯುದ್ಧ ಕ್ರಿಸ್ತಪೂರ್ವ 261ರಲ್ಲಿ ಧೌಲಿ ನದಿಯ ದಡದ ಮೇಲೆ ನಡೆಯಿತು. ಧೌಲಿ ನದಿಯ ದಡದ ಮೇಲೆ. ಧೌಲಿ ನದಿಯ ದಡದ ಮೇಲೆ ನಡೆದಂತೆ ಕದನದಲ್ಲಿ ಅಪಾರ ಸೈನಿಕರ ಅಂದ್ರೆ 1,50,000ಕ್ಕೂ ಹೆಚ್ಚು ಸೈನಿಕರ ಸಾವು ನೋವುಗಳನ್ನು ಕಂಡಂತ ಅಶೋಕನು ಇನ್ನು ಮುಂದೆ ಕದನ ಮಾಡುವುದಿಲ್ಲ, ಯುದ್ಧ ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡ್ತಾನೆ. ಎಂದು ಪ್ರತಿಜ್ಞೆ ಮಾಡಿದಂತ ಅಶೋಕ ಯಾರಿಂದ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ? ಈ ಪ್ರಶ್ನೆ, ಇಂಥ ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಕಳಿಂಗ ಯುದ್ಧದ ನಂತರ ಅಶೋಕನು ಬೌದ್ಧ ಧರ್ಮ ಈ ಕೆಳಗಿನವರಿಂದ ಸ್ವೀಕರಿಸಿದ. ಅದೇ ಯಾರ್ತನ? ಉಪಗುಪ್ತ. ಯಾರಿಂದ? ಉಪಗುಪ್ತನಿಂದ. ಇಂಪಾರ್ಟೆಂಟ್ ಕೀ ಪಾಯಿಂಟ್ ಇದು. ಈಗಾಗಲೇ ಪ್ರಶ್ನೆಗಳನ್ನು ಕೇಳಿದ್ದಾರು. ಹೀಗಾಗಿ ಉಪಗುಪ್ತನಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದಂತ ಅಶೋಕ ಕ್ರಿಸ್ತಪೂರ್ವ 250ರಲ್ಲಿ ಪಾಟಲಿಪುತ್ರದಲ್ಲಿ, ಪಾಟಲಿಪುತ್ರ
ಪಾಟ್ಲಿಪುತ್ರದ ಈಗಿನ ಹೆಸರೇ ಬಿಹಾರದ ರಾಜಧಾನಿಯಾದ ಪಾಟ್ನಾ. ಪಾಟ್ಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನ ಏರ್ಪಡಿಸಿ ಇಲ್ಲಿ ಅಭಿಧಮ ಪೀಠಕ ಬಿಡುಗಡೆ ಮಾಡಲಾಗ್ತದೆ. ನಾವೊಂದು ಸಲ ಇನ್ನೊಂದು ಈ ಸೆಷನ್ಸ್ದಲ್ಲಿ ಬೌದ್ಧ ಸಮ್ಮೇಳನಗಳ ಬಗ್ಗೆ ಸಹಿತ ಸಂಕ್ಷಿಪ್ತವಾಗಿ ಹೇಳ್ತೇನೆ. 3ನೇ ಬೌದ್ಧ ಸಮ್ಮೇಳನ ಏರ್ಪಡಿಸಿ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಸ್ವತಃ ತನ್ನ ಮಕ್ಕಳಾದಂತ ಸಂಘಮೇತ್ರಿ ಮತ್ತು ಮಹೇಂದ್ರನನ್ನು ಸಿಲೋನ್ಗೆ ಕಳಿಸ್ತಾನೆ. ಸಿಲೋನ್ ಮೀನ್ಸ್ ಶ್ರೀಲಂಕಾ. ಆಮೇಲೆ ಚಾರುಮತಿಯನ್ನು ನೇಪಾಳಕ್ಕೆ ಕಳಿಸ್ತಾನೆ. ಚಾರುಮತಿಯನ್ನು ನೇಪಾಳಕ್ಕೆ ಕಳಿಸ್ತಾನೆ. ಚಾರುಮತಿಯನ್ನು ನೇಪಾಳ ಕಳಿಸ್ತಾನೆ. ಈ ಚಾರುಮತಿಯನ್ನು ಭಾರತದ ಮೊದಲ ಧರ್ಮ ಪ್ರಚಾರಕಿ ಚಾರುಮತಿ. ಆಮೇಲೆ ಅದೇ ಅವಧಿಯಲ್ಲಿ ಬನವಾಸಿಗೆ ಒಬ್ಬನನ್ನು ಕಳಿಸ್ತಾನೆ. ಬನವಾಸಿ ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನದ ರಾಜಧಾನಿ ಬನವಾಸಿ. ವೈಜಯಂತಿಪುರ ಬನವಾಸಿಗೆ ಅಶೋಕ ಕಳಿಸಿದಂತ ಧರ್ಮ ಪ್ರಚಾರಕ ರಕ್ಷಿತ್ ಎಂಬ ವ್ಯಕ್ತಿಯನ್ನು ಕಳಿಸ್ತಾನೆ. ಮಹಿಷ ಮಂಡಲಕ್ಕೆ ಒಬ್ಬನನ್ನು ಕಳಿಸ್ತಾನೆ. ಮಹಿಷ ಮಂಡಲದ ಈಗಿನ ಹೆಸರು ಮೈಸೂರು. ಮಹಿಷ ಮಂಡಲಕ್ಕೆ ಮಹಾದೇವ ಎಂಬ ವ್ಯಕ್ತಿಯನ್ನು ಕಳಿಸ್ತಾನೆ. ಮಹಾದೇವ. ಹೀಗೆ ಧರ್ಮ ಪ್ರಚಾರಕ್ಕಾಗಿ ಅಶೋಕ ಹಲವಾರು ಪ್ಲೇಸ್ಗಳಿಗೆ ಅನುಯಾಯಿಗಳನ್ನು ಕಳಿಸ್ತಾನೆ. ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಸ್ನೇಹಿತರೆ, ಕಳಿಂಗ ಯುದ್ಧ ನಡೆದಿದ್ದು ಎಷ್ಟರಲ್ಲಿ? ಯಾವ ಯುದ್ಧದ ನಂತರ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ ಅಶೋಕ? ಯಾರಿಂದ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದ? ಎಷ್ಟೇ ಸಮ್ಮೇಳನ ಅಶೋಕ ನಡೆಸಿದ್ದ? ಎಲ್ಲಿ ನಡೆಸಿದ್ದ? ಇದರ ಅಧ್ಯಕ್ಷ ದೇವೇಂದ್ರ ಕ್ಷೇಮ ಕರ್ಣ ಅಂತ ಹೇಳಿ ಅಧ್ಯಕ್ಷತೆ ವಹಿಸಿಕೊಂಡಿರ್ತಾನೆ. ತನ್ನ ಮಕ್ಕಳನ್ನು ಸಹಿತ ಕಳಿಸಿರ್ತಾನೆ. ಹೀಗೆ ಕಳಿಂಗ ಯುದ್ಧದ ಬಗ್ಗೆ ಕೇಳುವಂತ ಪ್ರಶ್ನೆಗಳು. ಈ ಕಳಿಂಗ ಯುದ್ಧದ ನಂತರ ನಾವು ಪ್ರಮುಖವಾಗಿ ನಡೆದಂತ ಕದನ ಅಂತ ಹೇಳಿ ಗಮನ ಹರಿಸಲಕ್ಕಾಗಿ ನರ್ಮದಾ ನದಿ ಕದನ ಅಂತ ಹೇಳಿ ನೋಡೋಣ. ನರ್ಮದಾ ನದಿ ಕದನ. ನರ್ಮದಾ ನದಿ ಕದನ ನಡೆದದ್ದು ಕ್ರಿಸ್ತ ಶಕ 631 ಅವಧಿಯಲ್ಲಿ ನಡೆಯುತ್ತೆ. ಕ್ರಿಸ್ತ ಶಕ ಹಿಂದೆ ನಡೆದು ಕ್ರಿಸ್ತ ಪೂರ್ವ 261, ಕ್ರಿಸ್ತ ಪೂರ್ವ 326. ಇದು ನರ್ಮದಾ ನದಿ ಕದನ ಕ್ರಿಸ್ತ ಪೂರ್ವ 630-31. ಇಂಪಾರ್ಟೆಂಟ್. ಇದು ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿಯ ಮಧ್ಯೆ ನಡೆದಿದೆ. ಹರ್ಷವರ್ಧನ ಇಮ್ಮಡಿ ಪುಲಕೇಶಿಯ ಮಧ್ಯೆ ನರ್ಮದಾ ನದಿ ಕದನ. ಈ ಉತ್ತರ ಪ್ರದೇಶವಜ್ಞಾದಂತ ಹರ್ಷವರ್ಧನ ಮತ್ತು ದಕ್ಷಿಣ ಪ್ರದೇಶವಜ್ಞಾದ ಇಮ್ಮಡಿ ಪುಲಕೇಶಿ, ಇವರಿಬ್ಬರ ಮಧ್ಯೆ ನರ್ಮದಾ ನದಿಯ ದಡದ ಮೇಲೆ ನಡೆದಂತ ಈ ಕದನ. ಈ ಕದನದಲ್ಲಿ ಇಮ್ಮಡಿ ಪುಲಕೇಶನಿಗೆ ಜಯವಾಗುತ್ತದೆ, ಹರ್ಷನಿಗೆ ಸೋಲಾಗುತ್ತದೆ. ನರ್ಮದಾ ನದಿ ಕದನದಲ್ಲಿ ಇಮ್ಮಡಿ ಪುಲಕೇಶನಿಗೆ ಜಯವಾಯಿತು ಎಂದು ತಿಳಿಸುವಂತ ಪುಸ್ತಕ, ಬುಕ್, ಅದೇ ಅಥವಾ ಶಿಯೋಗಿ. ನರ್ಮದಾ ನದಿ ಕದನದಲ್ಲಿ ಇಮ್ಮಡಿ ಪುಲಕೇಶನಿಗೆ ಜಯವಾಯಿತು ಎಂದು ತಿಳಿಸುವಂತ ಕೃತಿ ಶಿಯೋಗಿ. ಶಿಯೋಗಿ ಬರೆದಂತ ವ್ಯಕ್ತಿ ಯಾರ್ತಂದಾಗ ವಿಯನ್ ಚಾಂಗ್. ವಿಯನ್ ಚಾಂಗ್ ಬರೆದಂತ ಶಿಯೋಗಿ. ನೋಡಿ, ವಿಯನ್ ಚಾಂಗ್ ಎಂಬ ವ್ಯಕ್ತಿ ಈ ಹರ್ಷವರ್ಧನ ಆಸ್ಥಾನಕ್ಕೂ ಭೇಟಿ ನೀಡಿರ್ತಾನೆ, ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೂ ಭೇಟಿ ನೀಡಿರ್ತಾನೆ. ಆಮೇಲೆ ಪಲ್ಲವ ಅರಸನಾದಂತ 1ನೇ ನರಸಿಂಹವರ್ಮನ ಆಸ್ಥಾನಕ್ಕೂ ಸಹಿತ ಭೇಟಿ ನೀಡುತ್ತಾನೆ. ನರ್ಮದಾ ನದಿ ಕದನದಲ್ಲಿ ಇಮ್ಮಡಿ ಪುಲಕೇಶನಿಗೆ ಜಯವಾಯಿತು ಎಂದು ತಿಳಿಸುವಂತ ಶಾಸನ. ಶಾಸನ ಅಂದಾಗ ಐಹೊಳೆ ಶಾಸನ. ಐಹೊಳೆ ಶಾಸನ. ಐಹೊಳೆ ಶಾಸನ ಕೆತ್ತಿಸಿದ ವ್ಯಕ್ತಿ ಆತನೇ ರವಿಕೀರ್ತಿ. ಇಂಪಾರ್ಟೆಂಟು. ಈ ರವಿಕೀರ್ತಿ ಎಂಬ ವ್ಯಕ್ತಿ ಜೈನ ಕವಿ. ಜೈನ ಕವಿ ರವಿಕೀರ್ತಿ ಐಹೊಳೆ ಶಾಸನ ಕೆತ್ತಿಸಿದ ವ್ಯಕ್ತಿ.
ಈ ಐಹೊಳಿ ಶಾಸನ ಐಹೊಳಿಯ ಯಾವ ದೇವಾಲಯದ ಮುಂಭಾಗದಲ್ಲಿದೆ? ಯಾವ ದೇವಾಲಯದ ಮುಂಭಾಗದಲ್ಲಿ ಕಂಡು ಬರ್ತದೆ? ಐಹೊಳಿಯ ಮೇಗುತಿ ದೇವಾಲಯದ ಮುಂಭಾಗದಲ್ಲಿ. ಮೇಗುತಿ ದೇವಾಲಯದ ಮುಂಭಾಗದಲ್ಲಿ ಇದು ಕಂಡು ಬರ್ತದೆ. ನರ್ಮದಾ ನದಿ ಕದನದಲ್ಲಿ ಗೆದ್ದಂತ ಇಮ್ಮಡಿ ಪುಲಿಕೇಶಿನಿಗೆ ಬಂದಂತ ಟೈಟಲ್ ಬಿರುದು. ಬ್ಯಾಟಲ್ ಆಫ್ ನರ್ಮದಾ ರಿವರ್ ಆಫ್ಟರ್ ಈ ಗಾಟ್ ಟೈಟಲ್. ಇಂಪಾರ್ಟೆಂಟ್. ಈಗಾಗಲೇ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿ ಸ್ನೇಹಿತರನ್ನ ಹೇಳುವಂತ ಎಲ್ಲ ಕೀ ಪಾಯಿಂಟ್ಗಳಿಂದ ಪ್ರಶ್ನೆಗಳನ್ನು ಕೇಳಿದಂತ ಉದಾಹರಣೆಗಳಿವೆ, ಕೇಳುವಂತ ಸಾಧ್ಯತೆನೂ ಸಹಿತ ಇದೆ. ಅದೇ ಅಥವಾ ಪರಮೇಶ್ವರ. ಪರಮೇಶ್ವರ ನೋಡಿ ಇಲ್ಲಿ ಎಕ್ಸಾಮ್ಸ್ ಕೀ ಪಾಯಿಂಟ್ ನೆನಪಿಡ್ತಕ್ಕಂಥದ್ದು ಬ್ಯಾಟಲ್ ಆಫ್ ನರ್ಮದಾ ರಿವರ್ 630-31 ಹರ್ಷವರ್ಧನ್ ವರ್ಸಸ್ ಇಮ್ಮಡಿ ಪುಲಿಕೇಶಿ. ಈ ಇದರಲ್ಲಿ ವಿನ್ ಆದಂತ ವ್ಯಕ್ತಿ ಇಮ್ಮಡಿ ಪುಲಿಕೇಶಿ. ಇಮ್ಮಡಿ ಪುಲಿಕೇಶಿಗೆ ವಿನ್ ಆಗಿ ತಿಳಿಸುವಂತ ಪುಸ್ತಕ ಇದು, ಬರೆದಂತ ವ್ಯಕ್ತಿ ಈತ, ತಿಳಿಸುವಂತ ಶಾಸನ ಇದು, ಈ ಶಾಸನ ಕೆತ್ತಿಸಿದಂತ ವ್ಯಕ್ತಿ ಈತ. ಇದು ಶಾಸನ ಯಾವ ದೇವಾಲಯದ ಮುಂಭಾಗದಲ್ಲಿದೆ? ಈ ದೇವಾಲಯ. ಆಮೇಲೆ ಈ ಕದನದಲ್ಲಿ ಗೆದ್ದಂತ ಪುಲಿಕೇಶಿಗೆ ಬಂದ ಬಿರುದು ಇದು. ಈ ನರ್ಮದಾ ನದಿಯ ವಿಶೇಷತೆ ಏನು ಗೊತ್ತಾ ಸ್ನೇಹಿತರೆ? ಉತ್ತರ ಭಾರತ ದಕ್ಷಿಣ ಭಾರತ ಬೇರ್ಪಡಿಸುವಂತ ನದಿ ನರ್ಮದಾ. ಉತ್ತರ ಭಾರತ ದಕ್ಷಿಣ ಭಾರತ ಬೇರ್ಪಡಿಸುವಂತ ಪರ್ವತ ಸಾಲು ವಿಂಧ್ಯ. ಉತ್ತರ ಭಾರತ ದಕ್ಷಿಣ ಭಾರತ ಬೇರ್ಪಡಿಸುವಂತ ಲ್ಯಾಟಿಟ್ಯೂಡ್ ಅಕ್ಷಾಂಶ 23.5 ಟ್ರಾಪಿಕ್ ಆಫ್ ಕ್ಯಾನ್ಸರ್. ಮೂರುವರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ. ನೋಡಿ ಇಲ್ಲಿ ಒಂದು ನದಿ ಅಂತ ಹೇಳಿದೆ, ಒಂದು ಪರ್ವತ ಸಾಲು ಅಂತ ಹೇಳಿದೆ, ಒಂದು ಅಕ್ಷಾಂಶ ಅಂತ ಹೇಳಿ. ಈಗ ನಿಮಗೆ ಕೇಳುವಂತ ಪ್ರಶ್ನೆ, ಉತ್ತರ ಭಾರತ ದಕ್ಷಿಣ ಭಾರತ ಬೇರ್ಪಡಿಸುವಂತ ನ್ಯಾಷನಲ್ ಹೈವೇ ಹುಡುಕಾಡಿ. ಈ ನರ್ಮದಾ ನದಿ ಕದನದ ನಂತರ ನಾವು ಮುಂದಕ್ಕೆ ಹೋಗ್ಲಕ್ಕಾಗಿ ಪ್ರಮುಖವಾದಂತ ಕದನಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೇನೆ ಸ್ನೇಹಿತ. ಅದೇ ಎನಿಷೆಂಟದಲ್ಲಿ ನಡೆದಂತ ಇನ್ನೊಂದು ಪ್ರಮುಖವಾದಂತ ಕದನ ತಕ್ಕೊಳಂ ಕದನ. ತಕ್ಕೊಳಂ ಕದನ. ತಕ್ಕೊಳಂ ಕದನ ನಡೆದು ಕ್ರಿಸ್ತಶಕ 949 ನಡೆದಿದೆ. 909 ಕ್ರಿಸ್ತಶಕ 949. ಇದು ಚೋಳರ ಮತ್ತು ರಾಷ್ಟ್ರಕೂಟರ ಮಧ್ಯೆ ನಡೆದಂತ ಕದನ. ಚೋಳರ ಮತ್ತು ರಾಷ್ಟ್ರಕೂಟರ ಮಧ್ಯೆ ನಡೆದಂತ ಕದನ. ಈ ಚೋಳರ ಅರಸ ಯಾವನಿದ್ದ? ಸರ್ ನಾವ್ ಈ ಕದನನೇ ಇವತ್ತು ಕೇಳ್ತಾ ಇದ್ದೇವೆ, ಚೋಳ ಅರಸ ನಮಗೇನು ಗೊತ್ತಿರ್ತಾನೆ? ಆತನೇ ಯಾರಂದಾಗ ರಾಜಾದಿರಾಜ ಚೋಳ, ಒಂದನೇ ಪರಾಂತಕ ಚೋಳ. ಒಂದನೇ ಪರಾಂತಕ ಚೋಳ. ಒಂದನೇ ಪರಾಂತಕ ಚೋಳ. ರಾಷ್ಟ್ರಕೂಟರ ಅರಸ ಮುಮ್ಮಡಿ ಕೃಷ್ಣ, ಮೂರನೇ ಕೃಷ್ಣ. ಮುಮ್ಮಡಿ ಕೃಷ್ಣ ಈತ ಒಂದನೇ ಪರಾಂತಕ ಚೋಳನ ಮಧ್ಯೆ ನಡೆದಂತ ಈ ಕದನದಲ್ಲಿ ಮೂರನೇ ಕೃಷ್ಣನಿಗೆ ಜಯವಾಗುತ್ತದೆ, ಪರಾಂತಕ ಚೋಳನಿಗೆ ಸೋಲಾಗುತ್ತದೆ. ಈ ಒಂದನೇ ಪರಾಂತಕ ಚೋಳನ ವಿಶೇಷತೆ ಏನು ಗೊತ್ತೇನು? ಈತನಿಗೆ ಮದುರೈಗೊಂಡ ಎಂಬ ಬಿರುದು ಇತ್ತು. ಮದುರೈಗೊಂಡ, ಮದುರೈ ಪಾಂಡ್ಯರ ರಾಜಧಾನಿ. ಪಾಂಡ್ಯರನ್ನು ಸೋಲಿಸಿ ಮದುರೈಯನ್ನು ಪಡೆದುಕೊಂಡಿದ್ದಕ್ಕಾಗಿ ಮದುರೈಗೊಂಡ ಎಂಬ ಬಿರುದು ಪಡೆದುಕೊಂಡಂತ ಚೋಳ ಅರಸ ಈತನೇ. ಅಷ್ಟೇ ಅಲ್ಲದೆ ಚೋಳರ ಆಡಳಿತ ಜೀವನವನ್ನು ಕುರಿತು ತಿಳಿಸುವಂತ ಶಾಸನ. ಬಹಳಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಚೋಳರ ಆಡಳಿತ ಜೀವನವನ್ನು ಕುರಿತು ತಿಳಿಸುವಂತ ಶಾಸನ, ಅದೇ ಅಥವಾ ಉತ್ತರ ಮೇರೂರು ಶಾಸನ. ಆ ಉತ್ತರ ಮೇರೂರು ಶಾಸನವನ್ನು ಕೆತ್ತಿಸಿದಂತ ವ್ಯಕ್ತಿ ಒಂದನೇ ಪರಾಂತಕ ಚೋಳ.
ಇದು ಕಂಚಿಯ ಕೈಲಾಸನಾಥ ದೇವಾಲಯದ ಗೋಡೆಯ ಮೇಲೆ ಕೆತ್ತಿಸಲಾಗಿದೆ. ಈ 1ನೇ ಪರಾಂತಕ ಚೋಳ ಈ ಕದನದಲ್ಲಿ ಈತನಿಂದ ಸುಲ್ತಾನೆ. ಈ ಮುಮ್ಮಡಿ ಕೃಷ್ಣನ ವಿಶೇಷತೆ ಏನು ಗೊತ್ತೇನು? ಕನ್ನಡದ ಖ್ಯಾತ ಕವಿ ಪೊನ್ನನಿಗೆ ಆಶ್ರದಾತನಾದಂತ ಅರಸ ಮುಮ್ಮಡಿ ಕೃಷ್ಣ. ಶಾಂತಿ ಪುರಾಣ ಬರೆದಂತ ವ್ಯಕ್ತಿ ಪೊನ್ನ ಈತನ ಆಶ್ರಯದಲ್ಲಿ ಇದ್ದನು. ತಕ್ಕೊಳಂ ಕದನ ಅಂತೇಳಿ ನೋಡ್ಲಕ್ಕಾಗಿ ಸ್ನೇಹಿತರೆ 949 ನಡೀತು. ಚೋಳರ ಮತ್ತು ರಾಷ್ಟ್ರಕೂಟರ ಮಧ್ಯೆ ನಡೀತು. ಚೋಳ ಅರಸ 1ನೇ ಪರಾಂತಕ ಚೋಳ, ರಾಷ್ಟ್ರಕೂಟರ ಅರಸ ಮುಮ್ಮಡಿ ಕೃಷ್ಣ ಅಥವಾ 3ನೇ ಕೃಷ್ಣ. 1ನೇ ಪರಾಂತಕ ಚೋಳನಿಗೆ ಮದುವೆಗೊಂಡ ಎಂಬ ಟೈಟಲ್. ಆಮೇಲೆ ಉತ್ತರ ನೆರಳು ಶಾಸನ ಈತನೇ ಕೆತ್ತಿಸಿದ್ದು. ಚೋಳರ ಆಡಳಿತ ಜೀವನವನ್ನು ಪ್ರಕಟಿಸುವ ಮುಮ್ಮಡಿ ಕೃಷ್ಣನ ಆಶ್ರಯದಲ್ಲಿ ಶಾಂತಿ ಪುರಾಣ ಬರೆದಂತ ವ್ಯಕ್ತಿ ಪೊನ್ನ ಇದ್ದನು. ತಕ್ಕೊಳಂ ಕದನ ಅಂತ ಹೇಳಿ ಕರೆಯಲಾಗುತ್ತದೆ. ಇನ್ನೇ ಸ್ನೇಹಿತರೆ, ನಾವು ಮುಂದಕ್ಕೆ ಹೋದಂತೆ ಈ ಕದನಗಳನ್ನು ನೋಡ್ತಾ ಹೋದಂತೆ ಅದೇ ಕೊಪ್ಪಂ ಕದನ ಅಂತ ಹೇಳ್ತಾರೆ. ಇನ್ನೊಂದು ಕೊಪ್ಪಂ ಕದನ. ಇಂಥ ಕದನಗಳ ಬಗ್ಗೆ ನಾವು ಕೇಳೇ ಇಲ್ಲ. ಕೇಳುವಂತ ಪ್ರಶ್ನೆ ಟೀಚರ್ ಎಲಿಜಿಬಲ್ ಟೆಸ್ಟ್ ದಲ್ಲಿ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಇಂಥ ಪ್ರಶ್ನೆಗಳನ್ನು ಕೇಳುವಂತ ಸಾಧ್ಯತೆ ಇಂಪಾರ್ಟೆಂಟ್. ಇದು ನಡೆದದ್ದು ಕ್ರಿಸ್ತಶಕ 1054ರಲ್ಲಿ. ಕ್ರಿಸ್ತಶಕ 1054. ಇದು ಸಹಿತ ಚೋಳರ ಮತ್ತು ಕಲ್ಯಾಣದ ಚಾಲುಕ್ಯರ ಮಧ್ಯೆ ನಡೀತು. ಚಾಲುಕ್ಯ ಕಲ್ಯಾಣ ಅಂಡ್ ಚೋಳ ಬಿಟ್ವೀನ್ ಮಧ್ಯೆ ನಡೆದಂತ ಬ್ಯಾಟಲ್ ಇದು ಕೊಪ್ಪಂ ಕದನ. ಇಲ್ಲಿ ಚೋಳ ಅರಸ ಯಾವಾಗಿದ್ದನು? ರಾಜಾದಿ ರಾಜ ಚೋಳ. ರಾಜ ಚೋಳ ಅಲ್ಲ. 1ನೇ ರಾಜೇಂದ್ರ ಚೋಳ ಅಲ್ಲ. ಆತನ ಮಗ ರಾಜಾದಿ ರಾಜ ಚೋಳ. ಇಲ್ಲಿ ಕಲ್ಯಾಣದ ಚಾಲುಕ್ಯರ ಅರಸ ಆತನೇ 1ನೇ ಸೋಮೇಶ್ವರ ಮತ್ತು ಈತನ ಮಧ್ಯೆ ನಡೆದಂತ ಕದನ. ಈ 1ನೇ ಸೋಮೇಶ್ವರ ಮತ್ತು ರಾಜಾದಿರಾಜ ಚೋಳನ ಮಧ್ಯೆ ನಡೆದಂತ ಈ ಕದನದಲ್ಲಿ 1ನೇ ಸೋಮೇಶ್ವರ ರಾಜಾದಿರಾಜನ್ನು ಸೋಲಿಸಿ ಕೊಲೆ ಮಾಡಿಬಿಡ್ತಾನೆ. ಸೋಲಿಸಿ ಕೊಲೆ ಮಾಡಿ ವಿಜಯವಾಗುತ್ತಾನ 1ನೇ ಸೋಮೇಶ್ವರ. ಈ ವಿಜಯದ ಸಂಕೇತಕ್ಕಾಗಿ 1ನೇ ಸೋಮೇಶ್ವರ ಕಲ್ಯಾಣದ ಚಾಲುಕ್ಯ ಅರಸ ಧಾರವಾಡ ಜಿಲ್ಲೆಯ ಅನ್ನಿಗೇರಿ ಎಂಬಲ್ಲಿ ಅಮೃತೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾನೆ. ಅಮೃತೇಶ್ವರ ದೇವಾಲಯ ಈಗಲೂ ಸಹಿತ ಅಮೃತೇಶ್ವರ ದೇವಾಲಯ ಅಲ್ಲಿ ಅಸ್ತಿತ್ವದಲ್ಲಿದೆ. ಯಾವ ದಾಳಿಯ ನೆನಪಿಗಾಗಿ 1ನೇ ಸೋಮೇಶ್ವರನು ಅನ್ನಿಗೇರಿಯಲ್ಲಿ ಅಮೃತೇಶ್ವರ ದೇವಾಲಯ ನಿರ್ಮಿಸಿದ್ದಾನೆ. ಕೊಪ್ಪಂ ದಾಳಿಯ ನೆನಪಿಗಾಗಿ. ಈ ಕದನದಲ್ಲಿ ಯಾರನ್ನು ಕೊಲೆ ಮಾಡಿದ? ರಾಜಾದಿರಾಜ ಚೋಳನನ್ನು. ಈ 1ನೇ ಸೋಮೇಶ್ವರನ ವಿಶೇಷತೆ ಅಂತ ಗಮನ ಹರಿಸಲಕ್ಕಾಗಿ ಈತ ಈಗೇನು ಕಲ್ಯಾಣ ಅಂತ ಹೇಳಿದ, ಕಲ್ಯಾಣ ಎಂಬ ನಗರ ನಿರ್ಮಾಣ ಮಾಡಿದಂತ ವ್ಯಕ್ತಿ ಆತನೇ 1ನೇ ಸೋಮೇಶ್ವರ. ಕಲ್ಯಾಣ ನಗರ ನಿರ್ಮಾಣ ಮಾಡಿದ ಕ್ರಿಸ್ತಕ 1048. ಏನೀಗ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಅಂತ ಹೇಳ್ತೇವಲ್ಲ, ಇನ್ನು ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೇವಲ್ಲ, ಬಸವಣ್ಣ ಕ್ರಾಂತಿ ಮಾಡಿದಂತ ಸ್ಥಳ ಅಂತ ಹೇಳ್ತೇವಲ್ಲ, ಅದನ್ನು ಆ ನಗರದ ನಿರ್ಮಾಣ ಮಾಡಿದಂತ ವ್ಯಕ್ತಿ 1ನೇ ಸೋಮೇಶ್ವರ. ಬಟ್ ಕಲ್ಯಾಣ ಚಾಲುಕ್ಯರ ಮೂಲ ಸ್ಥಾಪಕ ತೈಲಪ್ಪ, ಇಮ್ಮಡಿ ತೈಲಪ್ಪ. ಅದಾದ ನಂತರ ಸತ್ಯಾಸುರ ಆಳ್ವಿಕೆ ಮಾಡ್ತಾನೆ. ಸತ್ಯಾಸುರ ನಂತರ ಆಳ್ವಿಕೆಗೆ ಬಂದಂತ ವ್ಯಕ್ತಿ 1ನೇ ಸೋಮೇಶ್ವರ ಅಂತ ಹೇಳ್ತೇವೆ. ಕೊಪ್ಪಂ ಕದನದ ಬಗ್ಗೆ ಇಂಥ ಸಂಕ್ಷಿಪ್ತವಾದಂತಹ ಕೀ ಪಾಯಿಂಟ್ಗಳು ಸ್ನೇಹಿತರೆ. ಹಾಗೆ ಕೆಲವೊಂದು ಕೀ ಪಾಯಿಂಟ್ಗಳು ನೋಟ್ ಮಾಡ್ಕೊಂತ ಹೋಗ್ಬೇಕು. ಓನ್ಲಿ ಕೀ ಪಾಯಿಂಟ್ಗಳು ನೋಟ್ ಮಾಡ್ಕೊಂತ ಹೋಗ್ಬೇಕು ಸಂಕ್ಷಿಪ್ತವಾಗಿ. ಯಾಕಂದ್ರೆ ಇತಿಹಾಸ ಹೇಗಿದೆ ಅಂತಂದಾಗ ಎಲ್ಲಾ ಟಾಪಿಕ್ಗಳು ಇಂಪಾರ್ಟೆಂಟೇ. ಬಟ್ ಎಕ್ಸಾಮ್ ದೃಷ್ಟಿಯಿಂದ ಕೇಳುವಂತ ಟಾಪಿಕ್ ಅನ್ನು ಗಮನ ಹಾಸದಲ್ಲಿ ಇಟ್ಟುಕೊಂಡು ಓದುವುದು ಬಹಳಷ್ಟು ಸೂಕ್ತ. ಹೀಗೆ ಫಾರ್ ಎಕ್ಸಾಂಪಲ್ ನಾವು ಹೇಳಕ್ಕಾಗಿ ಒಂದು ಮದುವೆ ಊಟಕ್ಕೆ ಹೋಗಿರ್ತೇವೆ ಅಂತ ಅನ್ಕೊಳ್ಳೋಣ. ಮದುವೆ ಊಟಕ್ಕೆ ಹೋದಾಗ ಅಲ್ಲಿ ತಿನ್ನುವಂತ ಪದಾರ್ಥಗಳು ಎಲ್ಲ ಸಾಲಾಗಿ ಇಟ್ಟಿರ್ತಾರೆ. ಒಂದು ತಟ್ಟಿಯನ್ನು ತೆಗೆದುಕೊಂಡು ನಾವು ತಿನ್ನುವಂತ ಪದಾರ್ಥ ನೀಡಿಸ್ಕೊಂತ ಹೋಗ್ತೀವಿ. ಏನೇನು ಇಷ್ಟ ಆಗ್ತದೆ ನೋಡು, ಸ್ವಲ್ಪ ಹಾಕ್ತವಿ. ಯಾವ್ದು ಇಷ್ಟ ಆಗ್ತತಿ ಮತ್ತು ಹೊಟ್ಟೆ ತುಂಬತೈತಿಲ್ಲ ಅದನ್ನ 2 ಸಲ ಹಾಕ್ತೇವೆ. ಹಾಕಿ ಇನ್ನೊಂದ್ಸಲ, ಹಾಕಿ ಇನ್ನೊಂದ್ ಸ್ವಲ್ಪ ಆಗ್ತದೆ.
ಇನ್ನು ಕೆಲವೊಂದು ಏನಂದ್ರೆ ಸಾಕು ಸಾಕು ಅಂತ. ಹೀಗೆ ಅವುಗಳನ್ನು ಕೆಲವೊಂದು ಪದಾರ್ಥಗಳನ್ನು ಸ್ವಲ್ಪ ಯಾಕೆ ನೀಡಿಸ್ಬೇಕಂದಾಗ ಟೇಸ್ಟ್ ನೋಡುವ ಸಲುವಾಗಿ, ಉಳಿದಂತ ಪದಾರ್ಥಗಳನ್ನು 2 ಸಲ ಯಾಕೆ ನೀಡಿಸ್ಬೇಕು ಅಂದ್ರೆ ಹೊಟ್ಟೆ ತುಂಬಿಸಿಕೊಳ್ಳುವ. ಇತಿಹಾಸದಲ್ಲಿ ಸ್ನೇಹಿತರೆ ಅದೇ ರೀತಿ ಅಂದಾಗ ಕೆಲವೊಂದು ಟಾಪಿಕ್ಗಳು ಟೇಸ್ಟಿಗಾಗಿ ಓದಬೇಕು, ಕೆಲವೊಂದು ಟಾಪಿಕ್ಗಳು ಎಕ್ಸಾಮ್ ದೃಷ್ಟಿ ಇಟ್ಕೊಂಡು ಹೊಟ್ಟೆ ತುಂಬಿಸಿಕೊಳ್ಳುವ ಸಲುವಾಗಿ, ಜಾಬ್ ಹಿಡಿಯುವ ಸಲುವಾಗಿ ಓದಬೇಕು. ಬಟ್ ಆ ಟೇಸ್ಟ್ ಕೇಳಿದಾಗ ಹೇಳ್ಬೇಕಲ್ಲ, ಆಪ್ಷನ್ಸ್ ಕೇಳಿದಾಗ ಟಿಕ್ ಹಾಕ್ಲಕ್ ಬರ್ಬೇಕಲ್ಲ, ಈ ರೀತಿಯಾಗಿ. ಹೀಗೆ ನಾವು ನೆಕ್ಸ್ಟ್ ಪ್ರಮುಖವಾಗಿ ಪ್ರಾಚೀನ ಭಾರತ ಇತಿಹಾಸದಲ್ಲಿ ನಡೆದಂತ ಈ ಪ್ರಮುಖವಾದಂತ ಕದನಗಳು, ಹೀಗೆ ಮುಂದುವರೆದಂತೆ ಪ್ರಮುಖವಾದಂತ ಕದನಗಳು ನೋಡುತ್ತಾ ಹೋದಂತೆ ಮಧ್ಯಕಾಲದ ಭಾರತ ಇತಿಹಾಸದಲ್ಲಿ ಕದನ ನಡೀತೈತಿ. ಅದೇ ಅದನ್ನ ತರೈನ್ ಕದನ ಅಂತ. ಅಂದಾಗ ಇದನ್ನ ಮೊದಲನೇ ತರೈನ್ ಕದನ ಅಂದ ಬಿಡೋಣ. ಮೊದಲನೇ ತರೈನ್ ಕದನ ನಡೆದಿದ್ದು 1191. ಸ್ನೇಹಿತರೆ, ಒಟ್ಟು ಇತಿಹಾಸದಲ್ಲಿ ಎಷ್ಟು ತರೈನ್ ಕದನಗಳು ನಡೆದವು ನೋಡಿ. ತರೈನ್ ಇಟ್ ಈಸ್ ಪ್ರೆಸೆಂಟ್ ಪ್ಲೇಸ್ ಹರಿಯಾಣದ ಒಂದು ತರೈನ್ ಎಂಬ ಪ್ಲೇಸ್ ಅದು. ಎಷ್ಟು ತರೈನ್ ಕದನ ನಡೆದವು ನೋಡೋಣ, ಎಷ್ಟು ನಡೆದವು ಅಂತ ಗೊತ್ತಾಗುತ್ತೆ. ಮೊದಲನೇ ತರೈನ್ ಕದನ 1191 ನಡೀತೈತಿ. ಇದು ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ಮಧ್ಯೆ ನಡೆದಿದೆ. ಮಹಮ್ಮದ್ ಗೋರಿ ವರ್ಸಸ್ ಪೃಥ್ವಿರಾಜ್ ಚೌಹಾಣ್. ಈ ಮೊದಲನೇ ತರೈನ್ ಕದನದಲ್ಲಿ ಮಹಮ್ಮದ್ ಗೋರಿಗೆ ಸೋಲಾಗ್ತೈತಿ. ಯಾರು ಗೆಲುವಾಗ್ತೈತಿ ಅಂದಾಗ ಮೂರನೇ ಪೃಥ್ವಿರಾಜ್ ಚೌಹಾಣ್ ಗೆಲುವಾಗ್ತೈತಿ. ಮೂರನೇ ಪೃಥ್ವಿರಾಜ್ ಚೌಹಾಣ್ನ ಪ್ರಸಿದ್ಧವಾದಂತಹ ಸೇನಾಧಿ ಕೃತಿಗಳಿರ್ತವೆ, ಗೋವಿಂದರಾವ್ ಮತ್ತು ಖಂಡೇರಾವ್. ಈ ಕದನದಲ್ಲಿ ಮಹಮ್ಮದ್ ಗೋರಿಗೆ ಸೋಲಾಗ್ತೈತಿ. ಬಟ್ ಮಹಮ್ಮದ್ ಗೋರಿಯ ಮೂಲ ಉದ್ದೇಶ ಏನಿತ್ತು, ಭಾರತದಲ್ಲಿ ಒಂದು ಶಾಶ್ವತವಾದಂತಹ ಸಾಮ್ರಾಜ್ಯ ಕಟ್ಟುವ ಕಲ್ಪನೆಯನ್ನು ಹೊಂದಿದ್ದ. ನೋಡಿ, ಮಹಮ್ಮದ್ ಗಜನಿ ಇವಕ್ಕಿಂತ ಮೊದಲು ಬಂದದ್ದು ಭಾರತದಲ್ಲಿದ್ದ ಸಂಪತ್ತನ್ನು ಲೂಟಿ ಮಾಡುವ ಉದ್ದೇಶಕ್ಕೆ ಕೊಂಡು ದಾಳಿ ಮಾಡಿದಂತ ವ್ಯಕ್ತಿ ಈತ. ಭಾರತದಲ್ಲಿನ ಸಂಪತ್ತನ್ನು ಹೊಡೆಯುವ, ಭಾರತದಲ್ಲಿ ಶಾಶ್ವತ ಸಾಮ್ರಾಜ್ಯ ಕಟ್ಟುವ ಕಲ್ಪನೆಯೊಂದಿಗೆ ದಾಳಿ ಮಾಡಿದ ವ್ಯಕ್ತಿ. ಬಟ್ ಮೊದಲನೇ ತರೈನ್ ಕದನದಲ್ಲಿ ಸೋಲಾಗ್ತೈತಿ. ಸೋಲಾದಂತ ಸಂದರ್ಭದಲ್ಲಿ ಆಗ ಎರಡನೇ ತರೈನ್ ಕದನಕ್ಕೆ ಏನಿಯಾಗ್ತಾನೆ. ಎರಡನೇ ತರೈನ್ ಕದನ ನಡೆದದ್ದು 1192. 1192 ಬಹಳಷ್ಟು ಸೀರಿಯಸ್ ಆಗಿ ಪಾಠವನ್ನು ಕೇಳುವುದೇನು ಬೇಡ. ಖುಷಿಯಿಂದ, ಉಲ್ಲಾಸದಿಂದ, ನೆಮ್ಮದಿಯಿಂದ, ಬಾಯಿಗೆ ಮಾಸ್ಕ್ ಹಾಕೊಳ್ಳೋದ್ರ ಮುಖಾಂತರ, ಕೈಗೆ ಸ್ಯಾನಿಟೈಸರ್ ಹಾಕೊಳ್ಳೋದ್ರ ಮುಖಾಂತರ ಪಾಠ ಕೇಳಿದ್ರೆ ಸಾಕು. ಬಟ್ ನಾನು ಮಾಸ್ಕ್ ಹಾಕೊಂಡು ಪಾಠ ಮಾಡಲು ಸಾಧ್ಯವಿಲ್ಲ. ಬಟ್ ನೀವು ಮಾಸ್ಕ್ ಹಾಕೊಂಡು ಕೇಳಬಹುದು, ನೋಡಬಹುದು. 1192 ಎರಡನೇ ತರೈನ್ ಕದನ ನಡೀತೈತಿ. ಇದು ಸಹಿತ ಮಹಮ್ಮದ್ ಗೋರಿ ಮತ್ತು ಮೂರನೇ ಪೃಥ್ವಿರಾಜ್ ಚೌಹಾಣ್ ಮಧ್ಯೆ. ಮಹಮ್ಮದ್ ಗೋರಿ ಮತ್ತು ಮೂರನೇ ಪೃಥ್ವಿರಾಜ್ ಚೌಹಾಣ್ ಮಧ್ಯೆ ನಡೆದಂತ ಈ ಕದನದಲ್ಲಿ ಮೂರನೇ ಪೃಥ್ವಿರಾಜ್ ಚೌಹಾಣನನ್ನು ಮಹಮ್ಮದ್ ಗೋರಿ ಸೋಲಿಸಿ ಕೊಲೆ ಮಾಡಿಬಿಡ್ತಾನೆ. ಯಾವ ತರೈನ್ ಕದನದಲ್ಲಿ ಮೂರನೇ ಪೃಥ್ವಿರಾಜ್ ಚೌಹಾಣ್ ಕೊಲೆಯಾಗ್ತಾನಂದಾಗ ಎರಡನೇ ತರೈನ್ ಕದನದಲ್ಲಿ ಆತನನ್ನು ಸೋಲಿಸಿ ಕೊಲೆ ಮಾಡಿದಂತ ಮಹಮ್ಮದ್ ಗೋರಿ ಅಜ್ಮೀರ್ ಮತ್ತು ಪಂಜಾಬ್ಗಳನ್ನು ಪಡೆದುಕೊಳ್ತಾನೆ. ಅಂದಾಗ ಮೂರನೇ ಪೃಥ್ವಿರಾಜ್ ಚೌಹಾಣ್ ರಾಜಧಾನಿ ಅಜ್ಮೀರ್ ರಾಜಸ್ಥಾನದಲ್ಲಿದೆ ಮತ್ತು ಪಂಜಾಬ್ಗಳನ್ನು ಪಡೆದುಕೊಳ್ತಾನೆ. ಪಂಜಾಬ್ ಮತ್ತು ಅಜ್ಮೀರ್ಗಳನ್ನು ಪಡೆದುಕೊಂಡು ತನ್ನ ಕನಸನ್ನು ನನಸಾಗಿ ಮಾಡಿಕೊಂಡಂತ ಅಫ್ಘಾನ್ ನಾಯಕ ಮಹಮ್ಮದ್ ಗೋರಿ. ಹೀಗೆ ನಂತರ ಆತ ಚಂದೇರ್ ಕದನ ನಡೆಸ್ತಾನೆ. ಆ ನಂತರ ತನಗೆ ತನ್ನ ಸಾಮ್ರಾಜ್ಯದ 3 ಭಾಗಗಳಾಗಿ ವಿಭಾಗ ಮಾಡ್ತಾನೆ. ನಂತರ 1206 ಪಂಜಾಬಿನ ಕೋಕ್ತವೆ ಎಂಬ ಬುಡಕಟ್ಟು ಜನಾಂಗದವರಿಂದ ಕೊಲೆಯಾಗ್ತಾನೆ. ನಮಗೊಂದ್ಸಲ UPSC ಕ್ವಶನ್ ಕೇಳಲಾಗಿತ್ತು. ಪಂಜಾಬಿನ ಕೋಕ್ತವೆ ಎಂಬ ಬುಡಕಟ್ಟು ಜನಾಂಗದವರಿಂದ ಕೊಲೆಯಾದಂತ ಅಫ್ಘಾನ್ ನಾಯಕ, ಕೋಕ್ತವೆ ಎಂಬ ಬುಡಕಟ್ಟು ಜನಾಂಗದವರಿಂದ ಕೊಲೆಯಾದಂತ ಅಫ್ಘಾನ್ ನಾಯಕ ಈತನೇ.
ಸ್ನೇಹಿತರು, ಎರಡು ತವೇನ್ ಕದನದಿಂದ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಕೇಳುವಂತ ಪ್ರಶ್ನೆಗಳನ್ನು ನೋಡಲಕ್ಕಾಗಿ ಮೊದಲನೇ ತವೇನ್ ಕದನ ಯಾರ್ಯಾರ ಮಧ್ಯೆ? ಮೊಹಮ್ಮದ್ ಗೋರಿ, ಮೂರನೇ ಪೃಥ್ವಿರಾಜ್ ಚೌಹಾಣ್. ಯಾರ ಗೆಲುವು? ಮೂರನೇ ಪೃಥ್ವಿರಾಜ್ ಚೌಹಾಣ್. ದ್ವಿತೀಯ ತವೇನ್ ಕದನ 1192. ಇದು ಮೊಹಮ್ಮದ್ ಗೋರಿ, ಮೂರನೇ ಪೃಥ್ವಿರಾಜ್ ಚೌಹಾಣ್ ಮಧ್ಯೆ. ಇಲ್ಲಿ ಮೂರನೇ ಪೃಥ್ವಿರಾಜ್ ಚೌಹಾಣ್ಗೆ ಸೋಲಾಗಿ ಕೊಲೆಯಾಗಿ ಬಿಡ್ತಾನೆ. ಆಗ ಪಂಜಾಬ್ ಮತ್ತು ಅಜ್ಮೀರ್ ಪಡೆದುಕೊಳ್ತಾನೆ. ಪಂಜಾಬಿನ ಕೊಕ್ಕರನ್ನು ಬುಡಕಟ್ಟು ಜನವು ಕೊಲೆಯಾದಂತ ಅಫ್ಘಾನ್ ನಾಯಕ ಮೊಹಮ್ಮದ್ ಗೋರಿ. ಇದಾದ ನಂತರ ಮೂರನೇ ತವೇನ್ ಕದನ. ಸ್ವಲ್ಪ ಕದನಗಳನ್ನ ನಡ್ಕೊಂತ ಬರ್ಬೇಕಾಗಿ ನಿಮಗೊಂದು ಐಡಿಯಾ ತಿಳಿತು. ಕದನಗಳು ಒಂದೇ ಕಡೆ ಎಲ್ಲಾನು, ಆಮೇಲೆ ಶಾಸನಗಳು ಒಂದೇ ಕಡೆ, ಆಮೇಲೆ ಆ ಕೃತಿಗಳು ಬುಕ್ಗಳು ಬರೆದಂಥದ್ದು ಒಂದೇ ಕಡೆ. ಹೀಗೆ ಟೋಟಲ್ ಅಲ್ಲಿ ತನಕ ಹೋದಾಗ ಒಂದು ವಿಶೇಷವಾದಂತ ಇತಿಹಾಸ. ಸ್ನೇಹಿತರಿನ ಆ ಕ್ರೊನಾಲಜಿಕಲ್ ಆರ್ಡರ್ ದಲ್ಲಿ ಬಂದಕ್ಕಾಗಿ ಒಂದು ಅವರ್ದಲ್ಲಿ ಮುಗಿಯುವಂತ ಸಾಧ್ಯತೆ ಬಹಳಷ್ಟು ಕಡಿಮೆ. ಯಾಕಂದ್ರೆ ಎಲ್ಲಾನು ಸಹಿತ ಎಲ್ವಿ ಅಂತ ಉದ್ದೇಶ ಇಟ್ಟುಕೊಂಡು ನಾ ಡಿಸ್ಕಸ್ ಮಾಡ್ಕೊಂತ ಬರ್ತಾ ಇದ್ದೇನೆ. ಹಾಗೆ ಡಿಸ್ಕಸ್ ಮಾಡ್ಕೋತ ಬಂದಾಗ 1 ಅವರ್ದಲ್ಲಿ ಇಂಡಿಯನ್ ವ್ಯಾಲಿ ಸಿವಿಲೈಸೇಷನ್ ಸಹಿತ ಮುಗಿಯುವ ಸಾಧ್ಯತೆ ಕಡಿಮೆ. ಮೂರನೇ ತವೇನ್ ಕದನ ಅಂತ ಹೇಳ್ತೀವಿ. ಮೂರನೇ ತವೇನ್ ಕದನದ್ದು 1516 ಅಂದಾಗ ಈಗ ನಿಮಗ ಎಷ್ಟು ತವೇನ್ ಕದನಗಳು ನಡೆದಾವ ಅಂತ ಹೇಳಿ ಗೊತ್ತಾಗುತ್ತದೆ. ಒಟ್ಟು 3 ತವೇನ್ ಕದನಗಳು 1516 ನಡೀತಿತ್ತು. ಇದು ಇಲ್ತಮಸ್ ಅಂತೇಳಿ ಕರಿತೀವಿ. ಇಲ್ತಮಸ್ ಮತ್ತು ಆ ಕಡೆಗೆ 2 ಗಣಗಳಿರ್ತಾರೆ. ಒಬ್ಬ ಕಾಬೂಲಿನ ಮುಖ್ಯಸ್ಥ ಇರ್ತಾನೆ. ಕಾಬೂಲಿನ ಮುಖ್ಯಸ್ಥ ಎಲ್ದೀಜ್. ಎಲ್ದೋಜ್ ಅಥವಾ ಎಲ್ದೀಜ್. ಒಬ್ಬ ಮುಲ್ತಾನಿನ ಮುಖ್ಯಸ್ಥ ಕುಬಾಜ್. ನೋಡಿ, ಮೂರನೇ ತವೇನ್ ಕದನ ನಡೆದದ್ದು 1216 ಇಲ್ತಮಸ್ಸು ವರ್ಸಸ್ ಕಾಬೂಲಿನ ಮುಖ್ಯಸ್ಥ ಎಲ್ದೀಜ್, ಮುಲ್ತಾನಿನ ಮುಖ್ಯಸ್ಥ ಕುಬಾಜ್. ಇವೆರಡು ಒಂದು ಬಣ. ಈ ಕದನದಲ್ಲಿ ಇಲ್ತಮಸ್ ಅವರಿಬ್ಬರನ್ನು ಕೊಲೆ ಮಾಡಿ ದೆಹಲಿಯನ್ನು ಸ್ವತಂತ್ರಗೊಳಿಸಿಕೊಂಡು ರಾಜಧಾನಿಯನ್ನಾಗಿ ಮಾಡಿಕೊಂಡ. ಟೋಟಲ್ ಇಂಡಿಯನ್ ಹಿಸ್ಟರಿಯಲ್ಲೇ ಫಸ್ಟ್ ಟೈಮ್ ದೆಹಲಿಯನ್ನು ಕ್ಯಾಪಿಟಲ್ ಸಿಟಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದಂತ ವ್ಯಕ್ತಿ ಇಲ್ತಮಸ್. ಸ್ನೇಹಿತರೆ, ಈ ಪ್ರಶ್ನೆಯನ್ನು UPSC ಯಲ್ಲಿ ಕೇಳಲಾಗಿದೆ. ದೆಹಲಿಯನ್ನು ರಾಜಧಾನಿ ಮಾಡಿಕೊಂಡು ಆಳ್ವಿಕೆ ಮಾಡಿದಂತ ಮೊದಲ ವ್ಯಕ್ತಿ ಆತನೇ ಇಲ್ತಮಸ್. ಇದಕ್ಕಿಂತ ಹಿಂದೆ ಆಳ್ವಿಕೆ ಮಾಡಿದಂತ ಅರಸರು ದೆಹಲಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿಲ್ಲ. ಪಾಟಲಿಪುತ್ರ ರಾಜಧಾನಿ ಮಾಡಿಕೊಂಡಿದ್ದಾರೆ, ಕನೌಜ್ ರಾಜಧಾನಿ ಮಾಡಿಕೊಂಡಿದ್ದಾರೆ, ಉಜ್ಜಯಿನಿ ರಾಜಧಾನಿ ಮಾಡಿಕೊಂಡಿದ್ದಾರೆ, ತಕ್ಷಶಿಲೆ ರಾಜಧಾನಿ ಮಾಡಿಕೊಂಡಿದ್ದಾರೆ, ಅಜ್ಮೀರ್ ರಾಜಧಾನಿ ಮಾಡಿಕೊಂಡಿದ್ದಾರೆ. ಬಟ್ ದೆಹಲಿಯನ್ನು ಮಾಡಿಕೊಂಡಿರಲಿಲ್ಲ. ಈತನೇ ಮೊದಲ ವ್ಯಕ್ತಿ. ಇಲ್ತಮಸ್ ಗುಲಾಮಿ ಸಂತತಿ ನಿಜವಾದ ಸ್ಥಾಪಕ ಕುತುಬುದ್ದೀನ್ ಐಬಕ್ ನಿಜವಾದ ಸ್ಥಾಪಕ. ಈತನ ಹಲವಾರು ಚಹಲ್ಗಾನಿ ಪದ್ಧತಿ ಜಾರಿಗೆ ತರ್ತಾನೆ. ಅಷ್ಟೇ ಅಲ್ಲದೆ ಅರಬಿಕ್ ಪದ್ಧತಿ ನಾಣ್ಯಗಳಾದಂತ ಬೆಳ್ಳಿಯ ಟಂಕ, ಕಾಪುರ, ಜಿಥಾಲ್ ಎಂಬ ನಾಣ್ಯಗಳನ್ನು ಚಲಾವಣೆಗೆ ತಂದಿದ್ದಾನೆ. ಆಮೇಲೆ ಟರ್ಕಿಯ ಧರ್ಮಗುರುಗಳಿಂದ ಸುಲ್ತಾನ್ ಇ ಅಜಂ, ಟರ್ಕಿಯ ಖಲೀಫರಿಂದ ಸುಲ್ತಾನ್ ಇ ಅಜಂ ಎಂಬ ಟೈಟಲ್ ಬಿರುದನ್ನು ಪಡೆದುಕೊಂಡಿರ್ತಾನೆ ಈತನೇ. ತನ್ನ ಕೊನೆಯ ದಿನಗಳಲ್ಲಿ ನನ್ನ ಸಾವಿನ ನಂತರ ನನ್ನ ಮಗಳೇ ಆಡಳಿತ ಮಾಡಬೇಕೆಂದು ವಿಲನ್ನು ಬರೆದಿಟ್ಟು ಮರಣ ಹೊಂದಿದಂತ ವ್ಯಕ್ತಿ ಈತ ಅಂತ ಹೇಳ್ತೀವಿ. ಸ್ನೇಹಿತರಿಗೆ ಇಲ್ಲಿ ಮೂರನೇ ತವೇನ್ ಕದನ, ಇಲ್ಲಿ ಕೀ ಪಾಯಿಂಟ್ಗಳು ನೆನಪಿಡ್ತಕ್ಕಂಥದ್ದು. ದೆಹಲಿಯನ್ನು ರಾಜಧಾನಿ ಮಾಡಿಕೊಂಡು ಆಳ್ವಿಕೆ ಮಾಡಿದಂತ ವ್ಯಕ್ತಿ, ಚಹಲ್ಗಾನಿ ಪದ್ಧತಿಯನ್ನು ಜಾರಿಗೆ ತಂದಂತ ವ್ಯಕ್ತಿ, 40 ಸರ್ದಾರ್ ಕೂಟ. ಆಮೇಲೆ ಅರಬಿಕ್ ಪದ್ಧತಿಯ ನಾಣ್ಯಗಳಾದ ಬೆಳ್ಳಿಯ ಟಂಕ, ಕಾಪುರ, ಜಿಥಾಲ್ ಎಂಬ ನಾಣ್ಯಗಳನ್ನು ಚಲಾವಣೆಗೆ ತಂದಿದ್ದ. ಆಮೇಲೆ ಗುಲಾಮಿ ಸಂತತಿಯ ನಿಜವಾದ ಸ್ಥಾಪಕ ಅಂತ ಹೇಳ್ತೇವೆ. ಆಮೇಲೆ ಈತನ ಮಗಳಿಗೆ ಅಧಿಕಾರವನ್ನು ಇಟ್ಟುಕೊಡಬೇಕಂತ ಪತ್ರವನ್ನು ಬರೆದಿಟ್ಟು ಸತ್ತಿದ್ದ ಅಂತ ಹೇಳಲಾಗಿದೆ. ಇನ್ನು ಮುಂದಕ್ಕೆ ಹೀಗೆ ಹೋಗ್ಲಕ್ಕಾಗಿ ನಾವು ಗಮನ ಹರಿಸಲಕ್ಕಾಗಿ ಇದಿಷ್ಟು ನಾವು ತೆಗೆದು ಬಿಡೋಣ. ಈಗಾಗಲೇ ಹೆಡಸ್ಪಸ್ ಕದನ ನೋಡಿದೇವಿ, ಕಳಿಂಗ ಯುದ್ಧ ನೋಡಿದೇವಿ, ನರ್ಮದಾ, ತಕ್ಕೊಳಂ, ಕೊಪ್ಪಂ, ತರೈನ್ 3 ಕದನಗಳು. ಈ ರೀತಿಯಾಗಿ ಹಲವಾರು ಇನ್ನು ಕದನಗಳು ನಡೆದಿದ್ದಾವೆ ಅಂತ ಹೇಳಲಾಗ್ತೈತಿ. ಅವುಗಳನ್ನು ಸ್ವಲ್ಪ ನಾವು ಎಕ್ಸಾಮ್ ದೃಷ್ಟಿಯಿಂದ ನೋಡ್ಕೊಂತ ಬರೋಣ ಅಂತ ಹೇಳಲಾಗ್ತದೆ. ಇಲ್ಲಿ ಮೊದಲನೇ ಪಾನಿಪತ್ ಕದನ, ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್ ಅಂತೇಳಿ ಕೇಳ್ತೀವಿ. ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್
ಈ ಪಾನಿಪತ್ ಎಂಬ ಪ್ಲೇಸು ಸಹಿತ ಹರಿಯಾಣದಲ್ಲಿದೆ. ಒಟ್ಟು 3 ಪಾನಿಪತ್ ಕದನಗಳು ನಡೆಯುತ್ತವೆ. ಮೊದಲನೇ ಪಾನಿಪತ್ ಕದನ ನಡೆದು 1526 ಏಪ್ರಿಲ್ 21. 1526 ಏಪ್ರಿಲ್ 21 ಮೊದಲನೇ ಪಾನಿಪತ್ ಕದನ. ಇಲ್ಲಿ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ. ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ಮಧ್ಯೆ ನಡೆದಿದೆ. ಇಬ್ರಾಹಿಂ ಲೋಧಿ ಸಂತತಿಯ ಕೊನೆಯ ಸುಲ್ತಾನ. ಲೋಧಿ ಸಂತತಿಯ ಕೊನೆಯ ಸುಲ್ತಾನದಂತ ಇಬ್ರಾಹಿಂ ಲೋಧಿಯ ಆಡಳಿತವು ಕೆಲವೊಂದು ಜನಕ್ಕೆ ಆಗಲಿಲ್ಲ. ಒಬ್ಬ ಮುಲ್ತಾನಿನ ಮುಖ್ಯಸ್ಥ, ಮಾಳವಾದ ಮುಖ್ಯಸ್ಥ, ಆಮೇಲೆ ಕಾಬೂಲಿನ ಮುಖ್ಯಸ್ಥ ಕೂಡಿಕೊಂಡು ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಕೊಲೆ ಮಾಡಿಬಿಡ್ತಾನೆ. ಮೊದಲನೇ ಪಾನಿಪತ್ ಕದನದಲ್ಲಿ ಬಾಬರ್ನು ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಕೊಲೆ ಮಾಡುವ ಮುಖಾಂತರ ಇಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಇಬ್ರಾಹಿಂ ಇದು ಬಾಬರ್ ಅಂತ ಹೇಳಿ ಕರೆಯಲಾಗ್ತಲ್ಲ. ಇಬ್ರಾಹಿಂ ಲೋಧಿ ಇಲ್ಲಿ ಕೊಲೆಯಾಗಿ ಬಿಡ್ತಾನೆ. ಬಾಬರ್ನ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಗಮನ ಹರಿಸಲಿಕ್ಕಾಗಿ ಈತ ಆಳ್ವಿಕೆ ಮಾಡಿದ್ದು 1526ರಿಂದ 1530 ತನಕ ಆಳ್ವಿಕೆ ಮಾಡ್ತಾನೆ. 1526ರಿಂದ 1530 ತನಕ ಬಾಬರ್ ಆಳ್ವಿಕೆ ಮಾಡಿದ್ದು. ನಮಗೊಂದ್ಸಲ ಕ್ವಶನ್ ಕೇಳಲಾಗಿತ್ತು, ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಂತ ಬಾಬರ್ ಮೊಘಲೆಂಬ ಹೆಸರು ಬರಲು ಕಾರಣವೇನು ಅಂತೇಳಿ. ಈತ ಮಂಗೋಲ ಸಂತತಿಗೆ ಸಂಬಂಧಪಟ್ಟವನಾಗಿದ್ದಕ್ಕಾಗಿ, ಮಂಗೋಲ ಸಂತತಿಗೆ ಸಂಬಂಧಪಟ್ಟಿದ್ದಕ್ಕಾಗಿ ಮೊಘಲ್ ಎಂಬ ಹೆಸರು ಬರಲು ಕಾರಣವಾಗಿದೆ. ತಂದೆಯ ಕಡೆಯಿಂದ ತೈಮೂರ್ನಿಗೆ ಸಂಬಂಧ ಹೊಂದಿದ್ದ, ತಾಯಿಯ ಕಡೆಯಿಂದ ಚಂಗೀಸ್ ಖಾನಿಗೆ ಸಂಬಂಧ ಹೊಂದಿದ್ದ. ಅದಕ್ಕಾಗಿ ಮೊಘಲ್ ಎಂಬ ಹೆಸರು ಬರಲು ಕಾರಣವಾಗಿದೆ ಅಂತ ಹೇಳಲಾಗುತ್ತದೆ. ಈತ ಹಲವಾರು ಕದನಗಳನ್ನು ನಡೆಸುತ್ತಾನೆ. ಈತನ ಕೊನೆಯ ಕದನ ಗೋಗರ ಕದನ. 1530ರಲ್ಲಿ ಈತ ಮರಣ ಹೊಂದುತ್ತಾನೆ. ಈತನ ಸಮಾಧಿ ಕಾಬೂಲಿನಲ್ಲಿದೆ. ಈತನ ಸಮಾಧಿ ಕಾಬೂಲ್ನಲ್ಲಿದೆ. ಸ್ವರಚಿತ ಆತ್ಮಕಥನ ಸಹಿತ ಬರೆದಿರ್ತಾನೆ. ಬಾಬರ್ ನಾಮ ಅಂತ ಹೇಳ್ತೀವಿ. ಮೊದಲನೇ ಪಾನಿಪತ್ ಕದನ. ಇಲ್ಲಿ ನೆನಪಿಡ್ತಕ್ಕಂತ ಈ ಪಾಯಿಂಟ್ಗಳು ನಡೆದಿದ್ದ 1526 ಏಪ್ರಿಲ್ 21. ಇಬ್ರಾಹಿಂ ಲೋಧಿ ಬಾಬರ್ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಕೊಲೆ ಮಾಡಿಬಿಡ್ತಾನೆ. ಬಾಬರ್ ತನ್ನ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅರೇಬಿಕ್ ಭಾಷೆಯಲ್ಲಿ ಬಾಬರ್ ಎಂಬ ಪದದ ಅರ್ಥ ಹುಲಿ ಎಂದಾಗುತ್ತದೆ. ಹುಲಿ ಎಂದಾಗುತ್ತದೆ. ಇನ್ನು ಎರಡನೇ ಪಾನಿಪತ್ ಕದನ, ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪತ್ ಅಂತ ಹೇಳ್ತೇವೆ. ಇದು ನಡೆದದ್ದು 1556 ನವೆಂಬರ್ 5ರಂದು. 1556 ನವೆಂಬರ್ 5ರಂದು ಎರಡನೇ ಪಾನಿಪತ್ ಕದನ. ಇದು ಅಕ್ಬರ್ ಮತ್ತು ಹೇಮುನ ಮಧ್ಯೆ ನಡೆದಿದೆ. ಅಕ್ಬರ್ ಮತ್ತು ಹೇಮುನ ಮಧ್ಯೆ ನಡೆದಂತ ಈ ಕದನದಲ್ಲಿ ಅಕ್ಬರ್ ಹೇಮುನನ್ನು ಸೋಲಿಸಿ ಕೊಲೆ ಮಾಡಿಬಿಡ್ತಾನೆ. ನೀವು ಒಂದು ಗಮನ ಹರಿಸಲೇಬೇಕು, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಬ್ಯಾಟಲ್ ಅಂಡ್ ವಾರ್. ಕದನಕ್ಕೂ ಮತ್ತು ಯುದ್ಧಕ್ಕೂ ಏನು ವ್ಯತ್ಯಾಸ? ಕ್ಲಾಸ್ ಮುಗಿದ ಆದ್ಮೇಲೆ ಚರ್ಚನೆ ಸಹಿತ ಮಾಡಬಹುದು. ಅಕ್ಬರ್ ಮತ್ತು ಹೇಮನ ಮಧ್ಯೆ ನಡೆದ ಕದನದಲ್ಲಿ ಅಕ್ಬರ್ ಹೇಮನನ್ನು ಸೋಲಿಸಿ ಕೊಲೆ ಮಾಡ್ತಾನೆ. ಈ ಹೇಮು ದೆಹಲಿಯನ್ನು ಆಳ್ವಿಕೆ ಮಾಡಿದ ಮೊದಲ ಹಿಂದೂ ವ್ಯಕ್ತಿ. ದೆಹಲಿ ಅಡ್ಮಿನಿಸ್ಟ್ರೇಷನ್ ಮಾಡಿದ ಫಸ್ಟ್ ಹಿಂದೂ ರೂಲರ್ ಹೇಮು. ಯಾವ ಕದನದಲ್ಲಿ ಕೊಲೆ ಆಗುತ್ತಾನೆ ಅಂತಂದಾಗ ಎರಡನೇ ಪಾನಿಪತ್ ಕದನದಲ್ಲಿ. ಆಗ ಅಕ್ಬರ್ ದೆಹಲಿ ಅಧಿಪತಿಯಾಗಿ ಆಯ್ಕೆ ಆಗುತ್ತಾನೆ. ಹಾಗೆ ಆಯ್ಕೆ ಆದಂತ ಅಕ್ಬರ್ನ ಪ್ರಮುಖವಾದಂತಹ ಹಲವಾರು ಸಾಧನೆಗಳನ್ನು ನಾವು ನೋಡ್ಬೇಕಾಗುತ್ತದೆ. ಇನ್ನು ಮೊದಲನೇ ಪಾನಿಪತ್ ಕದನ ಅಂತ ಹೇಳ್ತೀವಿ. ಮೊದಲನೇ ಪಾನಿಪತ್ ಕದನದ್ದು 1761ರಲ್ಲಿ ಜನವರಿ 14ರಂದು. ಜನವರಿ 14. ಈ ಮೊದಲನೇ ಪಾನಿಪತ್ ಕದನ ಮರಾಠರ ಪೇಶ್ವೆ ಆದಂತ ಒಂದನೇ ಬಾಲಾಜಿ ಬಾಜಿರಾವ್ ಮತ್ತು ಅಫ್ಘಾನ್ ನಾಯಕರಾದಂತ ಅಹಮದ್ ಶಾ ಅಬ್ದಾಲಿ ಮಧ್ಯೆ ನಡೀತೈತಿ. ಇವರಿಬ್ಬರ ಮಧ್ಯೆ ನಡೆದಂತ ಈ ಕದನದಲ್ಲಿ ಈ ಅಹಮದ್ ಶಾ ಅಬ್ದಾಲಿ ಒಂದನೇ ಬಾಲಾಜಿ ಬಾಜಿರಾವನನ್ನು ಈ ಕದನದಲ್ಲಿ ಸೋಲಿಸಿ ಕೊಲೆ ಮಾಡಿಬಿಡ್ತಾನೆ. ಇಲ್ಲಿ ಕದನ ಅಂದಾಗ ಸಂಕ್ಷಿಪ್ತವಾದಂತ ಕ್ಲೂ ಅನ್ನು ಕೊಟ್ಟಿದ್ದೇನೆ.
ಇಲ್ಲಿ ಇಬ್ರಾಹಿಂ ಲೋಧಿ ಕೊಲೆಯಾಗುತ್ತಾನೆ, ಇಲ್ಲಿ ಹೇಮು ಕೊಲೆಯಾಗುತ್ತಾನೆ, ಇಲ್ಲಿ 1ನೇ ಬಾಲಾಜಿ ಬಾಜಿರಾವ್ ಕೊಲೆಯಾಗ್ತಾನೆ. ಅಂದಾಗ ಈ 1ನೇ ಬಾಲಾಜಿ ಬಾಜಿರಾವ್ ಕೊಲೆಯಾದ ಸಂದರ್ಭದಲ್ಲಿ ಏನಂತಂದಾಗ ಅಹಮದ್ ಶಾ ಅಬ್ದಾಲಿ ಮರಾಠರ ಮನೆತನ ಅವನತಿ ಹೊಂದಲು ಕಾರಣವಾದಂತ ಕದನ ಅಂತೇಳಿ ಕರೆಯಲಾಗುತ್ತೆ. ಹೀಗೆ ಈ 1ನೇ ಬಾಲಾಜಿ ನೋಡಿ, ಕೊನೆಯ ಪೇಶಿಯಲ್ಲಿ 1ನೇ ಬಾಲಾಜಿ ಬಾಜಿರಾವ್ನ ವಿಶೇಷತೆ ಏನೇ ಗೊತ್ತೇನು? ಮರಾಠರ ಕಾಲದಲ್ಲಿ ಜಾರಿಯಲ್ಲಿದ್ದಂತ ಪ್ರಸಿದ್ಧ ಯುದ್ಧ ಗೆರಿಲ್ಲಾ, ಆ ಗೆರಿಲ್ಲಾ ಯುದ್ಧವನ್ನು ರದ್ದುಪಡಿಸಿದಂತ ಮರಾಠ ಪೇಶೆ 1ನೇ ಬಾಲಾಜಿ ಬಾಜಿರಾವ್. ಈ ಪ್ರಮುಖವಾದಂತ 3 ಪಾನಿಪತ್ ಕದನಗಳನ್ನು ನಾವು ನೋಡಿದ್ದೇವೆ. ಇದಾದ ನಂತರ ನಾವು ಪ್ರಮುಖವಾಗಿ ಗಮನ ಹರಿಸಲಕ್ಕಾಗಿ ಕರ್ನಾಟಕ ವಾರಗಳು ನಡೀತವೆ. ನಾವು ಇನ್ನೊಂದು ಪ್ರಮುಖವಾದಂತ ನಮ್ಮ ಕರ್ನಾಟಕಕ್ಕೆ ವಿಶೇಷತೆಗೆ ಸಂಬಂಧಪಟ್ಟಂತೆ ತಾಳಿಕೋಟಿ ಕದನವನ್ನು ನೋಡೋಣ. ಯಾವುದು? ತಾಳಿಕೋಟಿ ಕದನ 1565 ಜನವರಿ 26 ಮಂಗಳವಾರ ದಿನದಂದು ನಡೆದಿದೆ. ಜನವರಿ 23 ಮಂಗಳವಾರ ದಿನದಂದು ತಾಳಿಕೋಟಿ ಎಂಬ ವಿಶಾಲವಾದಂತ ಮೈದಾನ. ಸ್ನೇಹಿತರೆ, ಒಂದು ಸಲ ಇಲ್ಲಿ ಈ 3ನೇ ಪಾನಿಪತ ಕದನದಲ್ಲಿ 2015 KS ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಅಷ್ಟೇ ಅಲ್ಲದೆ PSI 2019 ಸಹಿತ ಒಂದು ಪ್ರಶ್ನೆ. 3ನೇ ಪಾನಿಪತ್ ಕದನದಲ್ಲಿ ಮರಾಠರ ದಂಡನಾಯಕ ಯಾವನಾಗಿದ್ದನು? ನೇತೃತ್ವ ವಹಿಸಿಕೊಂಡಂತ ಇದ್ದಂತ ಪೇಶಿ 1ನೇ ಬಾಲಾಜಿ ಬಾಜಿರಾವ್. ದಂಡನಾಯಕ, ಮರಾಠರ ದಂಡನಾಯಕ ಸದಾಶಿವರಾವ್ ಚೌ. ಸದಾಶಿವರಾವ್ ಚೌ ಎಂಬ ವ್ಯಕ್ತಿ ದಂಡನಾಯಕ ವಹಿಸಿಕೊಂಡಿದ್ದ. ಅಲ್ಲಿ 1ನೇ ಬಾಲಾಜಿ ಬಾಜಿರಾವ್ನ ಸಹಿತ ಆಕ್ರಮಿಸಿತ್ತು. ನಾವು ಅತಿ ವೇಗದಲ್ಲಿ ಏನ್ ಮಾಡ್ತೇವೆ ಅಂತಂದಾಗ ಆಮೇಲೆ ಮನೆಗೆ ಬಂದ ಆದ್ಮೇಲೆ ಅದನ್ನೇ ಹಾಕಬೇಕಂದಿದ್ದೆ, ಅದನ್ನ ಹಾಗಾಗುತ್ತೆ. ಬಟ್ ಎಷ್ಟು ಟಿಕ್ ಹಾಕಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ್ದು ಟಿಕ್ ಹಾಕಿ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ತಾಳಿಕೋಟಿ ಕದನ 1560 ಜನವರಿ 23 ಮಂಗಳವಾರ ದಿನದಂದು ತಾಳಿಕೋಟಿ, ಬಿಜಾಪುರ ಜಿಲ್ಲೆಯ ತಾಳಿಕೋಟಿ ಎಂಬ ವಿಶಾಲವಾದಂತ ಮೈದಾನದಲ್ಲಿ ಈ ಕಡೆ ಬಹುಮನಿ ಸುಲ್ತಾನ ಮನೆತನಗಳು, ಈ ಕಡೆ ಏನಂತಂದಾಗ ವಿಜಯನಗರ. ಬಹುಮನಿ ಸುಲ್ತಾನರು ಎಷ್ಟು ಮನೆತನಗಳು ತಾಳಿಕೋಟಿ ಕದನದಲ್ಲಿ ಭಾಗವಹಿಸಿದ್ದವು? 4 ಮನೆತನಗಳು. ಸ್ನೇಹಿತರೆ, ಒಟ್ಟು ಬಹುಮನಿ ಸುಲ್ತಾನರಲ್ಲಿ 5 ಮನೆತನಗಳು ಪಡೆದಿದ್ದಾವೆ. ಭಾಗಿಯಾಗದ ಮನೆತನ, ನೋಡಿ, ಭಾಗವಹಿಸದ ಮನೆತನ ಅಂತ ಪ್ರಶ್ನೆ ಕೇಳ್ತಾನೆ. ಬಿಹಾರಿನ ಇಮಾಮ್ ಶಾಹಿಗಳು. ಮತ್ತೆ ಯಾವ್ಯಾವ ಭಾಗಿಯಾಗಿದ್ದಾರೆ? ಬಿಜಾಪುರದ ಆದಿಲ್ ಶಾಹಿಗಳು, ಗೋಲ್ಕೊಂಡದ ಕುತುಬ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು, ಅಹಮದ್ ನಗರ್ನ ನಿಜಾಮ್ ಶಾಹಿಗಳು. ಬಿಜಾಪುರದ ಆದಿಲ್ ಶಾಹಿಗಳು, ಗೋಲ್ಕೊಂಡದ ಕುತುಬ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು, ಅಹಮದ್ ನಗರ್ ನಿಜಾಮ್ ಶಾಹಿಗಳು. ಭಾಗಿ ಆಗದ ಮನೆತನ ಬಿಹಾರ್ನ ಇಮಾಮ್ ಶಾಹಿಗಳು, ಬಿಹಾರಿನ ಇಮಾಮ್ ಶಾಹಿಗಳು. ಬಿಹಾರ್ ಪ್ರೆಸೆಂಟ್ ಪ್ಲೇಸ್ ಇನ್ ನಾಗ್ಪುರ್, ಮಹಾರಾಷ್ಟ್ರ. ಹೀಗೆ ಬಹುಮನಿ ಸುಲ್ತಾನ 4 ಮನೆತನಗಳು ವಿಜಯನಗರದ ನಡೆದಂತೆ ಈ ಕದನದಲ್ಲಿ ವಿಜಯನಗರ ಸಾಹಿತ್ಯ ವಹಿಸಿಕೊಂಡಂತ ವ್ಯಕ್ತಿ ಅಳಿಯನಾದಂತ ರಾಮರಾಯ. ಈ ಕಡೆ ಸುಲ್ತಾನರ ನೇತೃತ್ವ ವಹಿಸಿಕೊಂಡಂತ ವ್ಯಕ್ತಿ, ಅಳಿಯನಾದಂತ ರಾಮರಾಯ. ಈ ಕಡೆ ಸುಲ್ತಾನರ ನೇತೃತ್ವ ವಹಿಸಿಕೊಂಡಂತ ವ್ಯಕ್ತಿ ಹುಸೇನ್ ನಿಜಾಮ್ ಎಂಬ ವ್ಯಕ್ತಿ. ಹುಸೇನ್ ನಿಜಾಮ್ ಎಂಬ ವ್ಯಕ್ತಿ ನೇತೃತ್ವ ವಹಿಸಿಕೊಂಡಿರ್ತಾನೆ. ಹೀಗೆ ಸುಮಾರು 11 ಗಂಟೆ ಅಂದಾಗ ಬೆಳಗ್ಗೆ 11:42 ಯುದ್ಧ ಪ್ರಾರಂಭವಾಗ್ತೈತಿ. ಇವರಿಬ್ಬರ ಮಧ್ಯೆ ನಡೆದಂತ ಘೋರ ಯುದ್ಧದಲ್ಲಿ ಮೊದಲ ಬಾರಿಗೆ ವಿಜಯನಗರ ಮುಂಚೂಣಿಯಲ್ಲಿದ್ದಂತ ಸಂದರ್ಭದಲ್ಲಿ ಸೋಲುವ ಅಂಚಿನಲ್ಲಿದ್ದಂತ ಹುಸೇನ್ ನಿಜಾಮ್
ಹಾಗಾಗಿ ಈ ಮುಂಚೂಣಿಯಲ್ಲಿದ್ದಂತ ಅಳಿಯನಾದಂತ ರಾಮರಾಯನ ಸೈನ್ಯದಲ್ಲಿದ್ದಂತ ಗಿಲಾನಿ ಸೈನ್ಯ, ಪರ್ಷಿಯನ್ ಸೈನ್ಯ, ಗಿಲಾನಿ ಸಹೋದರರು ನಿಧಾನವಾಗಿ ಈ ಸೋಲುವ ಅಂಚಿನಲ್ಲಿದ್ದಂತ ಹುಸೇನ್ ನಿಜಾಮನ ಸೈನ್ಯಕ್ಕೆ ಹೋಗಿ ಬೆಂಬಲ ಕೊಟ್ಟು ಬಿಡಿತು. ಆಗ ಈತನಿಗೆ ಕಾನ್ಫಿಡೆಂಟ್ ಆತ್ಮವಿಶ್ವಾಸವನ್ನು ಪಡೆದುಕೊಂಡಂತ ಹುಸೇನ್ ನಿಜಾಮ್ ಮುಂದಕ್ಕೆ ಜಿಗಿದು ಹೋಗ್ತಾನೆ. ಮುಂದಕ್ಕೆ ಜಿಗಿದು ಹೋಗಿ ಆ ವಿಜಯನಗರ ನೇತೃತ್ವ ವಹಿಸಿಕೊಂಡಂತ ಅಳಿಯನಾದಂತ ರಾಮರಾಯನ ಕುತ್ತಿಗೆಯನ್ನು ಕಡಿದು ಬಿಡ್ತಾನೆ. ಕುತ್ತಿಗೆಯನ್ನು ಕಡಿದು ಕುತ್ತಿಗೆ ಖಡ್ಗವನ್ನು ಚುಚ್ಚಿ ಎತ್ತಿ ಹಿಡಿದು ಯುದ್ಧ ಭೂಮಿಯಲ್ಲಿ ಏನೆಂದು ಘೋಷಣೆ ಕೂಗುತ್ತಾ ಸುತ್ತಾಡುತ್ತಾನೆ ತಂದಾಗ, ನನ್ನ ಸೇಡನ್ನು ನಾನು ತೀರಿಸಿಕೊಂಡಿದ್ದೇನೆ, ಆ ದೇವರು ನನಗೆ ಏನು ಮಾಡುತ್ತಾನೆ ಮಾಡಲಿ ಎಂದು ಘೋಷಣೆಯನ್ನು ಕೂಗುತ್ತಾ ಹೀಗೆ ತಿರುಗಾಡುವಂತ ಸಂದರ್ಭದಲ್ಲಿ, ಆ ರಣಭೂಮಿಯಲ್ಲಿ ಅಡ್ಡಾಡುವಂತ ಸಂದರ್ಭದಲ್ಲಿ ಈತನ ಬೆಂಬಲಿಗರಾದ ವೆಂಕಟಾದ್ರಿ ಮತ್ತು ತಿರುಮಲಾಗ ಅಯ್ಯೋ ಅಳಿಯನಾದ ರಾಮರಾಯನ ಕುತ್ತಿಗೆಯನ್ನು ಕಡಿದು ಖಡ್ಗಕ್ಕೆ ಚುಚ್ಚಿ ಸುತ್ತಾಡುತ್ತಿದ್ದಾನೆ ಎಂದು ನೋಡಿದಂತ ಇವನ ಬೆಂಬಲಿಗರ ಹಿಂದಕ್ಕೆ ಸರಿದಾಗ ಬಹುಮನಿ ಸುಲ್ತಾನರ ಸೈನ್ಯ ವಿಜಯನಗರಕ್ಕೆ ಬೆನ್ನಟ್ಟಿಕೊಂಡು ಅಟ್ಟಿಸಿಕೊಂಡು ಹೋಗಿತ್ತು. ವಿಜಯನಗರ ತನಕ ಅಟ್ಟಿಸಿಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ಅಪಾರ ಸಂಪತ್ತನ್ನು ಕೊಳ್ಳೆಡಿತು. ಹಲವಾರು ದೇವರನ್ನು ಭಗ್ನಗೊಳಿಸಿತು. ಇಲ್ಲಿದ್ದಂತ ಸಂಪತ್ತನ್ನು ಕುದುರೆಗಳು, ಒಂಟೆಗಳು, ಆನೆಗಳು, ಮನುಷ್ಯ ಸಹಿತ ಹೀಗೆ ಒಂದು ಕಡೆ ಹೇಳ್ತಾನೆ, ಆನೆ ಬಂತು ಆನೆ, ಯಾವ ಆನೆ, ಬಿಜಾಪುರ ಆನೆ. ಹೀಗೆ ಸಂಪದ್ಭರಿತವಾದಂತ ಒಂದು ಸಾಮ್ರಾಜ್ಯ ಒಂದೇ ಒಂದು ಕದನದಲ್ಲಿ ಅವರಿಸುವಂತೈತಿ. ಅದೇ ತಾಳೀಕೋಟಿ ಕದನ ನಡೆದದ್ದು ಇಷ್ಟರಲ್ಲಿ. ಇಲ್ಲಿ ಕೊಲೆಯಾಗದ ನೀತಿಯತ್ತ ಅಳಿಯನಾದಂತ ರಾಮರಾಯ ನೀತಿ, ಯಾರು ಕುತಂತ್ರ ತಂದ ಗಿಲಾನಿ ಸಹೋದರ ಕುತಂತ್ರ, ಇಲ್ಲಿ ಭಾಗವಹಿಸದ ಮಣಿತನ ಇದು. ಇಲ್ಲಿ ನೇತೃತ್ವ ವಹಿಸಿಕೊಂಡಂತ ವ್ಯಕ್ತಿ ಹುಸೇನ್ ನಿಜಾಮ್. ಕದನಗಳು ಏನು ತಂದಾಗ ಇತಿಹಾಸದಲ್ಲಿ ನಡೆಯುತ್ತವೆ. ಆಧುನಿಕ ಭಾರತ ಇತಿಹಾಸದಲ್ಲಿ ಆಂಗ್ಲರಿಗೂ ಮತ್ತು ಏನ ತಂದಾಗ ಫ್ರೆಂಚರ ಮಧ್ಯೆ ಭಾರತದಲ್ಲಿ ಯುದ್ಧ ನಡೀತವೆ. ಅವುಗಳನ್ನು ಕರ್ನಾಟಕ ಯುದ್ಧ ಅಂತ ಹೇಳ್ತೇವೆ. ಕರ್ನಾಟಕ ಯುದ್ಧಗಳು ತಂದಾಗ ಒಟ್ಟು ಎಷ್ಟು ನಡೆದ ತಂದಾಗ 3 ಕರ್ನಾಟಕ ಯುದ್ಧಗಳು ಕರ್ನಾಟಿಕ್ ವಾರ್ಸ್, ಒಟ್ಟು 3 ಕರ್ನಾಟಕ ಯುದ್ಧಗಳು ನಡೀತವೆ. ಒಂದು 1746ರಿಂದ 1748. ಇದು ಮೊದಲನೇ ಕರ್ನಾಟಕ ಯುದ್ಧ. ನೋಡಿ, ಮೊದಲನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಅಂದಾಗ ಆಸ್ಟ್ರಿಯಾದ ಉತ್ತರಾಧಿಕಾರಿ ಸಲುವಾಗಿ, ಆಸ್ಟ್ರಿಯಾದ ಉತ್ತರಾಧಿಕಾರಿ ಸಕ್ಸೆಸರ್, ಆಸ್ಟ್ರಿಯಾ ಯುರೋಪ್ ಖಂಡದಲ್ಲಿದ್ದಂತ ಆಸ್ಟ್ರಿಯಾ, ಭಾರತದಲ್ಲಿ ಫ್ರೆಂಚರಿಗೂ ಮತ್ತು ಬ್ರಿಟಿಷರ ಮಧ್ಯೆ ನಡೆದಂತ ಯುದ್ಧಗಳು. ಕರ್ನಾಟಿಕ್ ಇಟ್ ಈಸ್ ಪ್ರೆಸೆಂಟ್ ಪ್ಲೇಸ್ ಇನ್ ತಮಿಳುನಾಡು, ಕರ್ನಾಟಿಕ್. ಹೀಗೆ 1746ರಿಂದ 1748 ಮಧ್ಯೆ ನಡೀತೈತಿ. ಕಾರಣ ಆಸ್ಟ್ರಿಯಾದ ಉತ್ತರಾಧಿಕಾರಿ ಸಲುವಾಗಿ ನಡೀತೈತಿ. ಇಲ್ಲಿ ವಿಜೇತವಾದವರು ಪ್ರಮುಖವಾಗಿ ಮೊದಲಿಗೆ ಏನಂದಾಗ ಈ ಕರ್ನಾಟಕ ಎಂಬ ಪ್ಲೇಸ್ ನಲ್ಲಿ ನಡೀತಕ್ಕಂಥ ಕದನದಲ್ಲಿ ಮೊದಲಿಗೆ ಕರ್ನಾಟಕದಲ್ಲಿ ಫ್ರೆಂಚರಿಗೆ ಜಯವಾಗಿಬಿಡ್ತೈತಿ. ಫ್ರೆಂಚರಿಗೆ ಜಯವಾದಂತ ಸಂದರ್ಭದಲ್ಲಿ ಆಗ ಒಪ್ಪಂದ ಮಾಡಿಕೊಳ್ತಾರೆ. ಅದೇ ಎಕ್ಸಲಾ ಚಾಪೆಲ್ ಒಪ್ಪಂದ. ಸ್ನೇಹಿತರೆ, ಇಲ್ಲಿ ಮೊದಲನೇ ಕರ್ನಾಟಕ ಯುದ್ಧ ಎಕ್ಸ್ಟೆಂಡ್ ಬಹಳಷ್ಟು ವಿಶಾಲವಾಗಿತ್ತು. ಅದಕ್ಕೆ ನಾನು ಕಟ್ ಮಾಡಿ ಡೈರೆಕ್ಟ್ ಆಗಿ ಒಪ್ಪಂದಕ್ಕೆ ಬಂದಿದ್ದೆ. ಕರ್ನಾಟಕ ಯುದ್ಧ ನಡೆದಿದ್ದು ಕಾರಣ ಆಸ್ಟ್ರಿಯಾ ಉತ್ತರಾಧಿಕಾರಿ ಸಲುವಾಗಿ ಒಪ್ಪಂದ ಎಕ್ಸಲಾ ಚಾಪೆಲ್ ಒಪ್ಪಂದ. ಎಕ್ಸಲಾ ಚಾಪೆಲ್ ಪ್ಲೇಸ್ ಇದು ಫ್ರಾನ್ಸಿನ ರಾಜಧಾನಿಯಾದ ಪ್ಯಾರಿಸಿನ ಪಕ್ಕದಲ್ಲಿದ್ದಂತ ಪ್ಲೇಸ್ ಇದು. ಮೊದಲನೇ ಕರ್ನಾಟಕ ಯುದ್ಧದಲ್ಲಿ ಗೆದ್ದಂತ ಫ್ರೆಂಚರು ಭಾರತದಲ್ಲಿ ಬ್ರಿಟಿಷರು ಮದ್ರಾಸನ್ನು ಕೊಡಲು ಬಂದಿರ್ತಾರೆ. ಫ್ರೆಂಚರು ಸೋತಂತ ಬ್ರಿಟಿಷರು ಗೆದ್ದಂತ ಫ್ರೆಂಚರಿಗೆ ಮದ್ರಾಸನ್ನು ಕೊಡಲು ಬಂದಿರ್ತಾರೆ. ಆಗ ಮದ್ರಾಸ್ ನಮಗೆ ಬೇಡ, ನಿಮ್ಮ ವಶದಲ್ಲಿದ್ದಂತ ಅಮೇರಿಕದ ಒಂದು ನಗರವನ್ನು ಕೊಡಿ ಅಂತ ಫ್ರೆಂಚರ್ ಅಂದಾಗ ಇಲ್ಲಿ ಪ್ರಶ್ನೆ ಏನಂತ ಉದ್ಭವ ಆಗ್ಬೋದು ಗೊತ್ತಾ? ಮೊದಲನೇ ಕರ್ನಾಟಕ ಯುದ್ಧದಲ್ಲಿ ಗೆದ್ದಂತ ಫ್ರೆಂಚರು ಮದ್ರಾಸನ್ನು ನಿರಾಕರಿಸಿ ಬ್ರಿಟಿಷರ ವಶದಲ್ಲಿದ್ದ ಅಮೇರಿಕದ ಯಾವ ಪ್ಲೇಸ್ ಅನ್ನು ಪಡೆದುಕೊಂಡರು? ಅದೇ ಆತ ಲೂಯಿಸ್ಬರ್ಗ್. ಅದು ಯಾವುದು? ಲೂಯಿಸ್ಬರ್ಗ್ ಎಂಬ ಪ್ಲೇಸ್ ಅನ್ನು ಪಡೆದುಕೊಂಡರು. ಯುದ್ಧ ಅಂತೇಳಿ ಕರೆಯಲಾಗ್ತದ. ಬ್ಯಾಟಲ್ ಆಫ್ ಸೆಕೆಂಡ್ ಕರ್ನಾಟಿಕ್ ವಾರ್ ಅಂತ ಹೇಳ್ತೇವೆ. 1749ರಿಂದ 1756
5. ಎರಡನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಯಾವುದು ಅಂತಂದಾಗ ಭಾರತದ ಆಂತರಿಕ ಗಲಭೆ, ಇಂಡಿಯನ್ ಇಂಟರ್ನಲ್ ರಿವೋಲ್ಟ್. ಒಂದನೇದ್ದು ಆಸ್ಟ್ರೇಲಿಯಾ ಉತ್ತರಾಧಿಕಾರಿ ಸಲುವಾಗಿ, ಎರಡನೇದು ಭಾರತದ ಆಂತರಿಕ ಗಲಭೆ ಅಂದ್ರೆ ಏನು ಗೊತ್ತೇನು? ಇಲ್ಲಿ ಹೈದರಾಬಾದಿನ ನಿಜಾಮನ ಹುದ್ದೆಗಾಗಿ, ಹೈದರಾಬಾದಿನ ನಿಜಾಮಿನ ಪೋಸ್ಟಿಗಾಗಿ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗರ್ ಮಧ್ಯೆ ನಡೆಯಿತು. ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗರ್ ಮಧ್ಯೆ. ಅರ್ಕಾಟ್ ನವಾಬನ ಹುದ್ದೆಗಾಗಿ, ಅರ್ಕಾಟ್ ನೋಡಿ ಕರ್ನಾಟಕ ರಾಜಧಾನಿ ಅರ್ಕಾಟೆ. ಅರ್ಕಾಟಿನ ನವಾಬನ ಹುದ್ದೆಗಾಗಿ, ನವಾಬ್ ಇಲ್ಲಿ ನವಾಬ್ ಆಳ್ವಿಕೆ ಇತ್ತು, ನಿಜಾಮ್ ಆಳ್ವಿಕೆ ಇತ್ತು. ನವಾಬನ ಹುದ್ದೆಗಾಗಿ ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬನ ಮಧ್ಯೆ, ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬನ ಮಧ್ಯೆ. ಇದು ಭಾರತದ ಆಂತರಿಕ ಗಲಭೆ. ಎರಡನೇ ಪಾಣಿಪತ್ ಕದನದಲ್ಲಿ, ಎರಡನೇ ಕರ್ನಾಟಕ ಯುದ್ಧದಲ್ಲಿ ಯಾರಿಗೆ ಸೋಲಾಗ್ತಿತ್ತು ಅಂದ್ರೆ ಫ್ರೆಂಚ್ ಅವರಿಗೆ ಸೋಲಾಗ್ತಿತ್ತು. ಇಲ್ಲಿ ಫ್ರೆಂಚ್ ಅವರಿಗೆ ವಿನ್ ಆಗ್ಬಿಟ್ಟಿರ್ತಿತ್ತು, ಇಲ್ಲಿ ಫ್ರೆಂಚ್ ಅವ್ರು ಸೋತ್ ಬಿಡ್ತಾರ, ಬ್ರಿಟಿಷರಿಗೆ ವಿನ್ ಆಗ್ಬಿಡ್ತೈತಿ. ಇದರ ಒಪ್ಪಂದ ಯಾವ್ದಂದಾಗ ಪಾಂಡಿಚೇರಿ. ಎರಡನೇ ಕರ್ನಾಟಕ ಯುದ್ಧದ ಮುಕ್ತಾಯದ ಒಪ್ಪಂದ ಪಾಂಡಿಚೇರಿ. ಮೂರನೇ ಕರ್ನಾಟಕ ಯುದ್ಧ ಅಂತ ಹೇಳಿ ಕರೆಯಲಾಗ್ತದೆ, ಬ್ಯಾಟಲ್ ವಾರ್ ಆಫ್ ಥರ್ಡ್ ಕರ್ನಾಟಿಕ್ ಅಂತ ಹೇಳಿ ಕರೆಯಲಾಗ್ತೈತಿ. ಇದು ನಡೆದಿದ್ದು 1758ರಿಂದ 1763. ಇದಕ್ಕೆ ಕಾರಣ ಏನಂತಂದಾಗ ಸಪ್ತ ವಾರ್ಷಿಕ ಯುದ್ಧ. 7 ಇಯರ್ಸ್ ವಾರ್. ನೋಡಿ ಅಲ್ಲಿ ಯುರೋಪ್ ಕಾಂಟಿನೆಂಟದಲ್ಲಿ 1756ರಲ್ಲಿ ಇದು ಪ್ರಾರಂಭವಾಗಿತ್ತು. ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ದು 1758. ಅಂದಾಗ 56, 63, 7 ವರ್ಷಗಳ ಕಾಲ ಇದ್ದ ಕಾರಣ ಇದು. ಇಲ್ಲಿ ಸಹಿತ ಏನಂತಂದಾಗ ಬ್ರಿಟಿಷರಿಗೆ ಸಂಪೂರ್ಣವಾಗಿ ಸೋಲಾಗ್ತೈತಿ. ಅದು ಯಾವ ಪ್ಲೇಸ್ ನಲ್ಲಿ ಅಂತ ವಾಂಡಿವಾಸ್ ಎಂಬಲ್ಲಿ, ಅದಕ್ಕಂದ್ರೆ ವಾಂಡಿವಾಸ್ ಕದನ ಅಂತ ಹೇಳಿ ಕರೆಯಲಾಗ್ತೈತಿ. ಸ್ವತಂತ್ರ ಫ್ರೆಂಚ್ ಸಹಿತ ಒಪ್ಪಂದ ಮಾಡಿಕೊಳ್ಳುತ್ತಾರೆ. ಅದೇ ಮೂರನೇ ಕರ್ನಾಟಕ ಯುದ್ಧದ ಮುಕ್ತಾಯದ ಒಪ್ಪಂದ ಪ್ಯಾರಿಸ್. 48 ಕಾರಣ ಆಸ್ಟ್ರೇಲಿಯಾ ಉತ್ತರ ಸಲುವಾಗಿ ಒಪ್ಪಂದ ಎಕ್ಸ್ಲಾ ಚಾಪಲ್. ಎರಡನೇದ್ದು 1749, 1755 ಭಾರತದ ಆಂತರಿಕ ಗಲಭೆ, ಇಲ್ಲಿ ಒಪ್ಪಂದ ಪಾಂಡಿಚೇರಿ. ಮೂರನೇದು 1758 1740 ಸಪ್ತವಾರ್ಷಿಕ ಯುದ್ಧ, ಇಲ್ಲಿ ಏನಂತಂದಾಗ ಒಪ್ಪಂದ ಪ್ಯಾರಿಸ್ ಒಪ್ಪಂದ. ಸ್ನೇಹಿತರೆ, ಇನ್ನು ಬಹಳಷ್ಟು ಆಂಗ್ಲೋ ಮೈಸೂರು ಯುದ್ಧಗಳು, ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು, ಆಧುನಿಕ ಭಾರತ ಇತಿಹಾಸದಲ್ಲಿ ನಾವು ಪ್ರಮುಖವಾದಂತ ಘಟ್ಟಗಳನ್ನು ನೋಡ್ತೇವೆ. ಇಲ್ಲಿ ಪೋರ್ಚುಗೀಸು, ಡಚ್ಚು, ಇಂಗ್ಲಿಷು, ಫ್ರೆಂಚರು. ಅಷ್ಟೇ ಅಲ್ಲದೆ ಕರ್ನಾಟಕ ಯುದ್ಧ, ಪ್ಲಾಸಿ ಕದನ, ಬಕ್ಸಾರ್ ಕದನ, ಆಮೇಲೆ ಗವರ್ನರ್ ಜನರಲ್ಸ್ ಆಫ್ ಇಂಡಿಯಾ, ವಾರ್ ಮಿಸ್ಟಿಂಗ್ಸ್, ಕಾರ್ನ್ವಾಲಿಸ್, ಜಾನ್ ಫೋರ್ಡ್, ಲಾರ್ಡ್ ವಿಲಿಸ್ಲಿ, ಲಾರ್ಡ್ ಬಾರ್ಲೋ, ಲಾರ್ಡ್ ಮಿಂಟೋ, ಲಾರ್ಡ್ ಎಸ್ಟಿಂಗ್ಸ್, ಲಾರ್ಡ್ ಆರ್ಮಸ್, ಲಾರ್ಡ್ ವಿಲಿಯಂ ಬೆಂಟಿಂಗ್, ಚಾರ್ಲ್ಸ್ ಮೆಟ್ಕಾಫ್, ಲಾರ್ಡ್ ಐಕ್ಲಿಂಗ್, ಲಾರ್ಡ್ ಎಲಿನೋ ಬರ್ಲೋ, ಲಾರ್ಡ್ ಹಾರ್ಡಿಂಜ್ ಒನ್, ಲಾರ್ಡ್ ಆಲ್ವರ್ಸ್, ಲಾರ್ಡ್ ಕ್ಯಾನಿಂಗ್. ಅಷ್ಟೇ ಅಲ್ಲ 1857 ಮಂದಗಾಮಿಗಳೀಗ, ತೀವ್ರಗಾಮಿಗಳೀಗ, ಗಾಂಧಿ ಈಗ, ಅಲ್ಲಿ ಐಎನ್ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಗ್ತೈತಿ. ಅಷ್ಟೇ ಅಲ್ಲದೆ ಅಲ್ಲಿ ವೈಸರಾಯ್ಗಳು ಬರ್ತಾರೆ, ಲಾರ್ಡ್ ಕ್ಯಾನಿಂಗು, ಎಲಿಗಿನ್ ಒನ್, ಲಾರೆನ್ಸ್, ನಿಯೋ, ನಾರ್ತ್, ರಿಪ್ಪನ್, ಡಫ್ರಿನ್, ಲೋಂಡೌನ್ಸ್, ಎಲಿನ್ ಸೆಕೆಂಡ್, ಕರ್ಜನ್, ಇವೆಲ್ಲ ಅಷ್ಟೇ ಲಾರ್ಡ್ ಮೌಂಟ್ ಬ್ಯಾಟನ್ ತನಕ. ಅಂದಾಗ he was Lord Mountbatten. He was the last Viceroy of India after independent, first Governor General of India. ಅಲ್ಲಿ ತನಕ ಅಧ್ಯಯನ ಮಾಡಬೇಕಾಗುತ್ತದೆ. ಬಟ್ 1 ಗಂಟೆಯಲ್ಲಿ ಎಲ್ಲನೂ ಮುಗಿಸಲು ಸಾಧ್ಯವಾಗಿಲ್ಲ. ನಿಮ್ಮ ಅಪೇಕ್ಷೆಯ ಮೇರೆಗೆ ಇನ್ನೊಂದು ಸಲ ನಮ್ಮ ಜೊತೆ ಇನ್ನು ಹಲವಾರು ವಿಷಯಗಳನ್ನು ಹಂಚಿಕೆ ಮಾಡಿಕೊಡುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಇಲ್ಲಿಯವರೆಗೆ ಸುಮಾರು 1 ಗಂಟೆಗಳ ಕಾಲ ಸಮಗ್ರ ಇತಿಹಾಸದ ಕುರಿತು ನಮ್ಮೆಲ್ಲರಿಗೆ ಬೋಧಿಸಿರುವಂತಹ ಶ್ರೀ ಸೋಮು ದುಂಡಿಗೇರಿ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇತಿಹಾಸದ ಕುರಿತು ಸರ್ ಅವರು ತುಂಬಾ ವಿಸ್ತಾರವಾಗಿ, ಸಂಪೂರ್ಣ ಸುವಿವರವಾಗಿ ಹೇಳಿದ್ದಾರೆ. ಆದರೆ ಇನ್ನೂ ಸಹ ತುಂಬಾ ಕಾನ್ಸೆಪ್ಟ್ಸ್ ಉಳಿದಿವೆ ಅಂತ ಗೊತ್ತಿದೆ ನಮ್ಗೆ. ಸೊ ನಿಮ್ಗೆ ಏನಾದ್ರೂ ಸರ್ ಅವ್ರ ಕ್ಲಾಸ್ ಇನ್ನೂ ಬೇಕು ಅಂತ ಆದ್ರೆ ನೀವು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗಿಯೂ ಹಾಕ್ಬಹುದು. ನಾವು ಅದನ್ನ ಖಂಡಿತವಾಗಿಯೂ ಓದ್ತೀವಿ. ಇಲ್ಲಿಯವರೆಗೂ ನಮ್ಮ ಜೊತೆ ಇದ್ದಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಕುರಿತು ಉಚಿತ ಕಾರ್ಯಾಗಾರ. ವಿಜಯಪುರ ಜಿಲ್ಲೆಯಲ್ಲಿರುವ ಟ್ಯಾಲೆಂಟ್ ಕರಿಯರ್ ಅಕಾಡೆಮಿಯಿಂದ ಕೆಎಎಸ್, ಪಿಎಸ್ಐ, ಪೊಲೀಸ್, ಎಸ್ಡಿಎ, ಎಫ್ಡಿಎ ಹೀಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯ ಕುರಿತು ನಮ್ಮ ಸಂಸ್ಥೆಯಲ್ಲಿ ಹಾಗೂ ವಿವಿಧ ಜಿಲ್ಲೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ಕುರಿತು ಉಚಿತ ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಾಗಾರದಲ್ಲಿ ಕಾಲೇಜಿನ ಪ್ರಾಂಶುಪಾಲರು, ಸಿಪಿಐ, ಪಿಎಸ್ಐ ಹಾಗೂ ಸಂಸ್ಥೆಯ ಅಧ್ಯಕ್ಷರು ಭಾಗವಹಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಇದರಿಂದ ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಯಾವ ರೀತಿ ಎದುರಿಸಬೇಕು ಎಂಬ ಅರಿವು ಮೂಡಿಸುವ ಇಂತಹ ಕಾರ್ಯಾಗಾರವನ್ನು ಲಕ್ಷಾಂತರ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಂಡಿದ್ದಾರೆ. ಈ ಎಲ್ಲ ಕಾರ್ಯಾಗಾರಗಳಲ್ಲಿ ಸಂಸ್ಥೆಯ ಅಧ್ಯಕ್ಷರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ.